ಗಂಗಾ ನದಿಯ ಆಚೆ ತೀರಕ್ಕೆ ತಲುಪಿದ ಶ್ರೀರಾಮಾದಿಗಳು ಭಾರದ್ವಾಜ ಮುನಿಗಳಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಚಿತ್ರಕೂಟ ಪರ್ವತಕ್ಕೆ ಬಂದು ಅಲ್ಲಿಯೇ ಒಂದು ಚಿಕ್ಕದಾದ ಪರ್ಣಕುಟೀರವನ್ನು ಕಟ್ಟುತ್ತಾರೆ. ಇತ್ತ ಶ್ರೀರಾಮನ ವಿಯೋಗದಿಂದ ಕರಾಳವಾಗಿ ಕಾಣುತ್ತಿದ್ದ ಅಯೋಧ್ಯೆಯನ್ನು ಸುಮಂತನು ವಿಷಣ್ಣ ವದನನಾಗಿ ಪ್ರವೇಶಿಸುತ್ತಾನೆ. ಸುಮಂತ ಬಂದುದು ತಿಳಿದೊಡನೆ ದಶರಥ ಮಹಾರಾಜನು ಅಶ್ರುಪೂರಿತ ನಯನನಾಗಿ ಸುಮಂತನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೇಳುತ್ತಾನೆ. ಸುಮಂತ ಹೊರಡುವ ಸಮಯದಲ್ಲಿ ಏನೆಂದ ನನ್ನ ರಾಮ? ನನ್ನ ಕಂದ ರಾಮ ಅದೆಷ್ಟು ನೊಂದುಕೊಂಡನೋ ಹೇಳು ಸುಮಂತ, ಹೇಳು ಎಂದು ಪ್ರಶ್ನೆ ಮಾಡಿದಾಗ ಸುಮಂತ ಮಂತ್ರಿಯ ಕಣ್ಣುಗಳಿಂದ ಧಾರಾಕಾರವಾಗಿ ಅಶ್ರು ಸುರಿಯುತ್ತದೆ. ಗದ್ಗದ ಕಂಠದಿಂದ ಸುಮಂತ ಹೇಳುತ್ತಾನೆ, ಇನಿತನೇ ಎನಗೆಂದನು ಶ್ರೀರಾಮ, ಮಾಡುತ್ತಾ ಕೊನೆಯಲ್ಲಿ ನಮ್ರ ಪ್ರಣಾಮ. ಮಾಡುತ್ತಾ ಕೊನೆಯಲಿ ನಮ್ರ ಪ್ರಣಾಮ, ಇನಿತನೇ ಎನಗೆಂದನು ಶ್ರೀರಾಮ. ಮಾಡುತ್ತಾ ಕೊನೆಯಲಿ ನಮ್ರ ಪ್ರಣಾಮ, ಇನಿತನೇ ಎನಗೆಂದನು ಶ್ರೀರಾಮ. ತೆರಳು ಅಯೋಧ್ಯೆಗೆ ನೀನು ಸುಮಂತ, ನಮ್ಮಯ ಕುಶಲವ ತಂದೆಗರುತ, ನಮಿಸು ಅವನ ಪದ ಎನ್ನ ಸ್ಮರಿಸುತ್ತ, ತಾತ ಚರಣವದು ವಂದನೀಯ ಸೈ ಶತತೀರ್ಥಂಗಳ ಧಾಮ, ಇನಿತನೇ ಎನಗೆಂದನು ಶ್ರೀರಾಮ. ಮಾತೆಯರೀರ್ವರು ಅಂತಃಪುರದಲ್ಲಿ ಮುಳುಗಿರಬಹುದಲ ದುಃಖಪೂರದಲ್ಲಿ, ಮಾತೆಯರೀರ್ವರು ಅಂತಃಪುರದಲ್ಲಿ ಮುಳುಗಿರಬಹುದಲ ದುಃಖಪೂರದಲ್ಲಿ, ಸಂತೈಸವರನು ಧೀರವಚನದಲ್ಲಿ, ನಮ್ಮಯ ಸೌಖ್ಯವ ಹೇಳುತ್ತಲವರಿಗೆ ಶೋಕಕ್ಕೆ ನೀಡು ವಿರಾಮ, ಇನಿತನೇ ಎನಗೆಂದನು ಶ್ರೀರಾಮ. ಕೌಸಲ್ಯಗೆ ನೀ ನುಡಿವುದು ಮಾತೆಗೆ, ವನದಲ್ಲಿ ಸೌಖ್ಯವು ಸುತರಿಗೆ ಸೀತೆಗೆ, ಪ್ರತಿದಿನ ಪೂಜೆಯ ಸಲ್ಲಿಸುವ ಅಗ್ನಿಗೆ, ನಿನ್ನಯ ಕರ್ಣವ ಸೇರಲಿ ಸಂತತ ಮುನಿಗಳು ಘೋಷಿಪ ಸಾಮ, ಇನಿತನೇ ಎನಗೆಂದನು ಶ್ರೀರಾಮ. ಹಿರಿಯಳು ಎಂಬ ಬಿಗುವನು ತೊರೆಯುತ್ತ
ಸವತಿಯರಲಿ ನಿಜ ಪ್ರೀತಿಯ ನೀರಿಸುತ್ತ ಪತಿ ಪೂಜನರತಳಾಗಿರು ಅವಿರತ ನಿನ್ನ ಹೃದಯವನು ಉಳಿದ ಜೀವಕ್ಕೆ ನಿನ್ನ ಹೃದಯವನು ಉಳಿದ ಜೀವಕ್ಕೆ ಬೇರಿಲ್ಲವು ವಿಶ್ರಾಮ ಇನಿತನೇ ಎನಗೆಂದನು ಶ್ರೀರಾಮ. ರಾಜಧರ್ಮನೇ ಅರಿತಿಹೆಯಲ್ಲ ವಯೋಗುಣಗಳು ಅಭಿಷಿಕ್ತಗೆ ಹೊಲ್ಲ ಮನ್ನಿಸು ಭರತನ ದಿನಗಳನ್ನೆಲ್ಲ ಮನ್ನಿಸು ಭರತನ ದಿನಗಳನ್ನೆಲ್ಲ ಅರುಹು ಸುಮಂತ ಇಂತು ವಿನಯದಿ ಹೇಳುತ್ತಲೆನ್ನಯ ನಾಮ ಇನಿತನೇ ಎನಗೆಂದನು ಶ್ರೀರಾಮ. ಹೇಳು ಮತ್ತೆ ಆ ಕುಮಾರ ಭರತಗೆ ಯುವರಾಜನು ನೀ ಯುಕ್ತನು ಸತ್ತೆಗೆ ಪ್ರಜೆಗಳು ಆಗಲಿ ಪಾತ್ರರು ಮಮತೆಗೆ ಸುಖದ ಭೋಗವದು ಅಖಂಡ ದೊರಕಲಿ ಮನದಲ್ಲಿರಲಿ ನಿಷ್ಕಾಮ ಇನಿತನೇ ಎನಗೆಂದನು ಶ್ರೀರಾಮ. ಶಿರದಲ್ಲಿ ನಿನಗೋ ಛತ್ರವು ತಾತನ ಪಾಲಿಸುವ ಚನವ ವತ್ಸಾತನ ಸಾರ್ಥಕವಾಗಲಿ ಆತನ ಮುದಿತನ ನಯದಿ ರಾಜ್ಯವನು ಆಡುತ್ತ ಬೆಳೆಯಿಸು ರಘುವಂಶೀಯರ ನಾಮ ಇನಿತನೇ ಎನಗೆಂದನು ಶ್ರೀರಾಮ. ಧೀಮಂತನು ನೀ ಹೇಳಲೆ ಮತ್ತೆ ಉದಾರಧಿಯು ನೀ ಎಲ್ಲವನರಿತೆ ಪುತ್ರವಿಯೋಗಿನಿ ನನ್ನಯ ಮಾತೆ ನಿನ್ನ ವರ್ತನದಿ ಅವಳಿಗೆ ನಿಸಲಿ ನಿನ್ನ ವರ್ತನದಿ ಅವಳಿಗೆ ನಿಸಲಿ ಭರತ ತಾನೆ ಶ್ರೀರಾಮ ಇನಿತನೇ ಎನಗೆಂದನು ಶ್ರೀರಾಮ. ನಿಲ್ಲಿಸಿದನು ನುಡಿ ಕಂಠವ ಬಿಗಿಯಲು ಕಮಲ ನಯನದಲ್ಲಿ ಕಂಬನಿ ಸೂಸಲು
ಕಂಬನಿ ಸೂಸಲು ಕರುಣ ದೃಶ್ಯತಾ ಕರುಣ ದೃಶ್ಯತಾ ಅಳಿಸದು ಈಗಲೂ ಗಂಗಾ ತೀರದಿ ಸೌಮಿತ್ರಿಯ ಜೊತೆ ನಿಂತನು ಜಾನಕಿ ರಾಮ ನಿಂತನು ಜಾನಕಿ ರಾಮ ನಿಂತನು ಜಾನಕಿ ರಾಮ ನಿಂತನು ಜಾನಕಿ ರಾಮ. ಸುಮಂತನಾಡಿದ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ದಶರಥ ಮಹಾರಾಜನ ಅವಸ್ಥೆ ಅತ್ಯಂತ ಕರುಣಾಮಯವಾಯಿತು. ಕಣ್ಣುಗಳು ತೇವಗೊಂಡವು, ಶ್ವಾಸವು ಜಡವಾಯಿತು. ಶೋಕಾತಿಶಯದಿಂದ ಕಂಠ ಬಿಗಿದು ಬಂದಿತು. ಚಡಪಡಿಸುತ್ತಾ ಕುಸಿದ ದಶರಥನು ಪ್ರಜ್ಞಾಹೀನನಾಗುತ್ತಾನೆ. ಹಾಗೆಯೇ ಪ್ರಾಣೋತ್ಕ್ರಮಣವಾಗುತ್ತದೆ. ಅಯೋಧ್ಯೆಯ ತುಂಬೆಲ್ಲ ಹಾಹಾಕಾರ. ನಾಗರಿಕರು, ರಾಣಿಯರು ದುಃಖ ತಪ್ತರಾಗುತ್ತಾರೆ. ನಂದಿ ಗ್ರಾಮದಲ್ಲಿದ್ದ ಭರತನಿಗೆ ಹೇಳಿ ಕಳಿಸಲಾಗುತ್ತದೆ. ಬಹುಶಃ ಶ್ರೀರಾಮನ ಪಟ್ಟಾಭಿಷೇಕವಿರಬಹುದು ಎಂಬ ಕಲ್ಪನೆಯಿಂದ ಲಘು ಬಗೆಯಿಂದ ಬರುತ್ತಾನೆ ಭರತ. ಆದರೆ ಅಯೋಧ್ಯೆಗೆ ಬಂದು ನೋಡುತ್ತಾನೆ. ವಿಲಕ್ಷಣ ವಾತಾವರಣ. ಇಡೀ ಅಯೋಧ್ಯೆ ಸ್ತಬ್ಧವಾಗಿದೆ. ನಗರದ ಚೈತನ್ಯವೇ ಉಡುಗಿ ಹೋಗಿದೆ. ಎಲ್ಲೆಲ್ಲೂ ನಿರ್ಜೀವ, ನಿಶ್ಶಬ್ದ. ರಾಜಪ್ರಾಸಾದವನ್ನು ತಲುಪುತ್ತಲೇ ಎದುರುಗೊಳ್ಳುತ್ತಾಳೆ ತಾಯಿ ಕೈಕೇಯಿ. ಎಲ್ಲ ವಾರ್ತೆಯನ್ನು ತಿಳಿಸಿ ರಾಜ್ಯಾಭಿಷೇಕಕ್ಕೆ ಸಿದ್ಧನಾಗುವಂತೆ ಆದೇಶಿಸುತ್ತಾಳೆ. ದುಃಖ ತಪ್ತ ಭರತನ ಕ್ರೋಧ ಮಿತಿ ಮೀರುತ್ತದೆ. ಅಂಗಾಂಗಗಳು ಸಿಟ್ಟಿನಿಂದ ನಡುಗುತ್ತವೆ. ಕಣ್ಣುಗಳು ಕೆಂಡವನ್ನು ಕಾರುತ್ತವೆ. ಭರತನು ಗರ್ಜಿಸುತ್ತಾನೆ. ಶ್ರೀರಾಮನನ್ನು ವನವಾಸಕ್ಕೆ ಅಟ್ಟಿ ಪಿತಾ ದಶರಥನ ಮರಣಕ್ಕೆ ಕಾರಣಲಾದ ನೀನು ಮಾತೆಯೇ? ಛೀ, ನೀನು ಮಾತೆಯಲ್ಲ, ನೀನು ಮಾತೆಯಲ್ಲ, ವೈರಿಣಿ, ಸ್ವೈರಿಣಿ, ಪಾಪಿಣಿ. ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ. ಕನ್ಯೆಯಲ್ಲ ನೀ ಅಶ್ವಪತಿಗೆ, ನೀ ಎನಗೆ ಅಲ್ಲ ಮಾತೆ. ಧರ್ಮಾತ್ಮರ ಕುಲದಲ್ಲಿ ಜನಿಸಿ ಬೆಳಗುವಳು ಎಂತು ಕತ್ತೆ. ಮೂಢಳೆ ಗಂಡನ ವಧೆಗೆ ಎಳೆಸುವಳೆ ಪತಿವ್ರತ ಧರ್ಮಿಣಿ. ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ. ಶಾಖೆಯೊಡನೆ ನೀ ವೃಕ್ಷವ ಕಡಿದಿಹೆ ಬಯಸುವೆ ಫಲವೆಂತು. ಶಾಖೆಯೊಡನೆ ನೀ ವೃಕ್ಷವ ಕಡಿದಿಹೆ ಬಯಸುವೆ ಫಲವೆಂತು. ಆತ್ಮಘಾತಕ ಜ್ಞಾನವ ಸ್ತುತಿಪರು ಹೊಗಳು ಭಟರು ಇಂತು. ಸ್ವೀಕರಿಸಿರ ನಿನಗಾಗಿ ರಾಜನ ಕೀರ್ತಿಗೌಡು ಹಾನಿ. ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ. ವನಕ್ಕೆ ಅಣ್ಣನ ಸ್ವರ್ಗಕ್ಕೆ ತಂದೆಯ ಅಟ್ಟಿದವಳು ನೀನೇ. ವನಕ್ಕೆ ಅಣ್ಣನ ಸ್ವರ್ಗಕ್ಕೆ ತಂದೆಯ ಅಟ್ಟಿದವಳು ನೀನೇ. ಶ್ರೀರಾಮನಿಗೋ ನಾರುಡಿ ಉಡಿಸುವ ಕೈಯು ಜ್ವಲಿಸದೇನೆ. ಹೊರಡಿಲ್ಲಿಂದಲೇ ಕ್ಷಣವು ನಿಲ್ಲದೆ ಅಡವಿಯ ಪಾಲಾಗು ನೀ. ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ.
ನಿರಾಧಾರ ನೀ ಭರತ ಅನಾಥನು ಒಂದೆಲ್ಲಿದೆ ಆಸರೆ, ನಿರಾಧಾರ ನೀ ಭರತ ಅನಾಥನು ಒಂದೆಲ್ಲಿದೆ ಆಸರೆ. ನಿಪುತ್ರಿಕೆ ವೈಧವ್ಯ ಶೋಭೆಯೊಳು ಮೆರೆಯುತ್ತ ನೀನು ಇರೆ, ನಿನ್ನ ನೆರಳು ಪ್ರಾಸಾದದಿ ಪಟ್ಟದಿ ಬೀಳದಿರಲಿ ಪಾಪಿನಿ. ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ. ನಿನ್ನನ್ನು ಕಂಡೊಡೆ ಹಾತೊರೆಯುವುದು ಈ ನನ್ನ ಖಡ್ಗಧಾರೆ, ನೀ ಶ್ರೀರಾಮನ ಮಾತೆಯು ಎಂದು ಇನ್ನ ಕೊಲ್ಲಲಾರೆ. ಮಾತೆಯರೀರ್ವರು ಕುಪುತ್ರರೆಂದಾರೆನ್ನನು ಹೇ ಸ್ವೈರಿಣಿ, ಮಾತೆಯರೀರ್ವರು ಕುಪುತ್ರರೆಂದಾರೆನ್ನನು ಹೇ ಸ್ವೈರಿಣಿ. ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ. ರಾಮನಿಲ್ಲದಿ ಧಾಮ ಭಣಭಣ ಮೀರಿಸುತ್ತಿದೆ ವನವ, ವನವನ ಅಲೆಯುತ ಶೋಧಿಸಿ ತರುವೆನು ಶ್ರೀರಾಮ ಪ್ರಭುವ. ಸೈಸನಾರದು ಆತಂಕವನು ಇಂದು ಪಣದಿ ನನ್ನಿ, ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ. ಶ್ರೀರಾಮನಿಗರ್ಪಿಸುವೆನು ಮುಕುಟವ ಇರಲೆಲ್ಲಿಯೇ ಅವನು, ಇದೇ ಧ್ಯಾನ ಎನಗಿದೆ ಮಾನ ಎನಗಿದೆ ಒಂದು ಹವನು. ಕಾಳರಾತ್ರಿಯೊಳು ವಿಜನದಿ ನೀನಿರು, ಕಾಳರಾತ್ರಿಯೊಳು ವಿಜನದಿ ನೀನಿರು, ಗೈಯುತ್ತ ರೋಧನ ಧ್ವನಿ. ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ, ಮಾತೆಯಲ್ಲ ನೀ ವೈರಿಣಿ. ಕಠೋರ ಶಬ್ದಗಳಿಂದ ಕೈಕೇಯಿಯ ನಿರ್ಭತ್ಸತನವನ್ನು ಮಾಡಿದ ಭರತ ಶ್ರೀರಾಮನನ್ನು ಅರಸಲು ಅಯೋಧ್ಯೆಯಿಂದ ಹೊರಬೀಳುತ್ತಾನೆ. ಆತನ ಸಂಗಡ ಚದುರಂಗ ಸೇನೆಯೂ ಹೊರಡುತ್ತದೆ. ಭರತನು ಬಂದವನೇ ನೇರವಾಗಿ ಶ್ರೀರಾಮನ ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣೀರಿನಿಂದ ಆತನ ಪಾದಗಳನ್ನು ತೋಯಿಸುತ್ತಾನೆ ಹಾಗೂ ಪಿತೃ ನಿಧನದ ವಾರ್ತೆಯನ್ನು ಹೇಳುತ್ತಾನೆ. ರಾಮನಿಲ್ಲದ ಅಯೋಧ್ಯೆ ಮರುಭೂಮಿಯಂತೆ. ರಾಮ, ನನ್ನ ತಾಯಿಯ ಮೂಢತನ ಹಾಗೂ ತಂದೆಯ ಪತ್ನಿ ಪ್ರೇಮದಿಂದ ನಿನಗೆ ವನವಾಸ ಉಂಟಾಯಿತು. ಆದರೆ ರಾಜ್ಯವು ನಿನ್ನದೇ. ನೀನು ಬಂದು ರಾಜ್ಯಭಾರವನ್ನು ವಹಿಸಲೇಬೇಕು ಎಂದು ಭರತನು ಆಗ್ರಹಪಡಿಸಿದಾಗ ಸರ್ವಜ್ಞನಾದ ಶ್ರೀರಾಮಚಂದ್ರನು ಭರತನಿಗೆ ಹೇಳುತ್ತಾನೆ, ದೈವಜಾತ ದುಃಖಕ್ಕೆ ಭರತ ಯಾರ ದೋಷವಯ್ಯ? दैवजात दैवजात दुख के भरता, यार दोष वैया पराधीन पराधीन नहुदी जगदी, मनुज पुत्र नैया यार दोष वैया। दैवजात दुख के भरता, यार दोष वैया पराधीन नहुदी जगदी, मनुज पुत्र नैया यार दोष वैया। माते कई के दोषातीते दोषियल तुतात, राज्य त्याग कानन यात्रे सर्व कर्म जात,
ನನ್ನ ಪೂರ್ವ ಸಂಚಿತದೊಂದು ಆಟ ನಡೆದುದಯ್ಯ, ಪರಾಧೀನ ನಹುದಿ ಜಗದಿ ಮನುಜ ಪುತ್ರನಯ್ಯ, ಯಾರ ದೋಷವಯ್ಯ. ಪತನ ತಾನೆ ಉನ್ನತಿಗಿಹುದು ಜಗದಿ ಸಿದ್ಧ ಅಂತ, ಸರ್ವ ಸಂಗ್ರಹಕ್ಕಿಹುದೈವತ್ಸ ನಾಶವಿದುವೆ ಅಂತ. ಮಿಲನವಿಹುದು ಅಗಲಿಕೆಗೆಂದೇ, ಮಿಲನವಿಹುದು ಅಗಲಿಕೆಗೆಂದೇ ಜಗದ ನಿಯಮವಯ್ಯ, ಪರಾಧೀನ ನಹುದಿ ಜಗದಿ ಮನುಜ ಪುತ್ರನಯ್ಯ, ಯಾರ ದೋಷವಯ್ಯ. ಜೀವದೊಡನೆ ಜನಿಪುದು ಮೃತ್ಯು, ಜೊತೆಯು ಜನ್ಮಜಾತ. ಇಂದ್ರಿಯಕ್ಕೆ ಗೋಚರಿಸುವ ವಿಶ್ವನಾಶವಂತ, ಸ್ವಪ್ನ ಫಲಕ್ಕೆ ಶೋಕಿಸಲೇಕೆ ಮೂಢತನವಿದಯ್ಯ, ಪರಾಧೀನ ನಹುದಿ ಜಗದಿ ಮನುಜ ಪುತ್ರನಯ್ಯ, ಯಾರ ದೋಷವಯ್ಯ. ಸ್ವರ್ಗವಾಸಿಯಾದರೂ ತಂದೆ ಅಡವಿಗಣ್ಣ ಬಂದ, ಆಕಸ್ಮಿಕವಿದೆನಿಸಿದರೇನು ಯುಕ್ತ ತರ್ಕದಿಂದ. ಮರಣ ಕಲ್ಪನೆಯಲ್ಲಿ ನಿಲ್ಲುವುದು ತರ್ಕವಿದರಿಗಯ್ಯ, ಪರಾಧೀನ ನಹುದಿ ಜಗದಿ ಮನುಜ ಪುತ್ರನಯ್ಯ, ಯಾರ ದೋಷವಯ್ಯ. ಆವ ಪ್ರಾಣಿ ಪಾರಾಗಿಹುದು ಜರಾಮರಣದಿಂದ, ಆರು ಜೀವಿಸಲುಂಟೆ ಜಗದಿ ದುಃಖ ಮುಕ್ತಿಯಿಂದ. ಬೆಳೆಯುತ್ತೆಲ್ಲವೂ ಸವೆಯುವ ದಾರಿಯು, ಬೆಳೆಯುತ್ತೆಲ್ಲವೂ ಸವೆಯುವ ದಾರಿಯು ಸಾಗುತ್ತಿರುವುದಯ್ಯ, ಪರಾಧೀನ
ಜಗದಿ ಮನುಜ ಪುತ್ರನೆಯ ಯಾರ ದೋಷವಯ್ಯ ಮರದ ತುಂಡುಗಳೆರಡರ ಕೂಟವು ಇಹುದು ಕಡಲಿನಲ್ಲಿ ಮರದ ತುಂಡುಗಳೆರಡರ ಕೂಟವು ಇಹುದು ಕಡಲಿನಲ್ಲಿ ತೆರೆಯ ಹೊಡೆತಕ್ಕೆ ಬೇರಾಗುವವು ಮತ್ತೆ ಕೂಟವೆಲ್ಲಿ ಅದೇ ರೀತಿ ಕ್ಷಣಿಕವು ಇಹದಿ ಮನುಜ ಮಿಲನವಯ್ಯ ಪರಾಧೀನ ನಹುದಿ ಜಗದಿ ಮನುಜ ಪುತ್ರನೆಯ ಯಾರ ದೋಷವಯ್ಯ ಬೇಡ ಕಂಬನಿ ಸುರಿಸುವುದೀಗ ಕಣ್ಣು ಒರೆಸಿಕೊಳ್ಳು ನನ್ನ ನಿನ್ನ ದಾರಿಯೇ ಬೇರೆ ಎಂದು ಅರಿತುಕೊಳ್ಳು ನೀನಯೋಧ್ಯೆಗೆ ಅಧಿಪತಿ ನಾನೋ ವನದಿ ದೀನನಯ್ಯ ಪರಾಧೀನ ನಹುದಿ ಜಗದಿ ಮನುಜ ಪುತ್ರನೆಯ ಯಾರ ದೋಷವಯ್ಯ ಬೇಡ ಆಗ್ರಹ ಪಡಿಸುವುದೆನ್ನ ಬೇಡ ಆಗ್ರಹ ಪಡಿಸುವುದೆನ್ನ ಮರಳಿ ಬರಲು ವ್ಯರ್ಥ ಪಿತನ ವಚನ ಪಾಲಿಸಿರುವರು ಆಗುವ ಕೃತಾರ್ಥ ಮುಕುಟ ಕವಚ ಧರಿಸೈ ತಾಪಸ ವೇಷವೇಕಿದಯ್ಯ ಪರಾಧೀನ ನಹುದಿ ಜಗದಿ ಮನುಜ ಪುತ್ರನೆಯ ಯಾರ ದೋಷವಯ್ಯ ಮುಗಿದ ಬಳಿಕ 10ರ ಮೇಲೆ 4 ವರುಷ ಪೂರ ಮುಗಿದ ಬಳಿಕ 10ರ ಮೇಲೆ 4 ವರುಷ ಪೂರ ಅಯೋಧ್ಯೆಗೋ ಮರಳಲು ಸಾಧ್ಯ ಸತ್ಯವಿದು ತ್ರಿವಾರ ಸತ್ಯವಿದು ತ್ರಿವಾರ ಸತ್ಯವಿದು ತ್ರಿವಾರ ರಾಜ್ಯ ಸಂಪದ ಕೋರ್ವನೆ ನೀನು ಈಗ ಒಡೆಯನೇ
ಯಾರ ದೋಷವಯ್ಯ. ಬೇಡ ಯಾರು ದೂರದ ಮರಕ್ಕೆ ಮರಳಿ ಬರುವುದಿಲ್ಲಿ, ಉಕ್ಕುತ್ತಿರಲಿ ನಿಮ್ಮ ಪ್ರೇಮ ಮನದ ಭಾವದಲ್ಲಿ. ಲೋಕದೋಳು ಅಯೋಧ್ಯಾಪುರಿಯ ಕೀರ್ತಿ ಬೆಳೆಯಿಸಯ್ಯ. ಪರಾಧೀನ ನಹುದಿ ಜಗದಿ ಮನುಜ ಪುತ್ರನಯ್ಯ. ಯಾರ ದೋಷವಯ್ಯ. ದೈವಜಾತ ದುಃಖಕ್ಕೆ ಭರತ ಯಾರ ದೋಷವಯ್ಯ. ಪರಾಧೀನ ನಹುದಿ ಜಗದಿ ಮನುಜ ಪುತ್ರನಯ್ಯ. ಯಾರ ದೋಷವಯ್ಯ. ಯಾರ ದೋಷವಯ್ಯ. ಯಾರ ದೋಷವಯ್ಯ. ಶ್ರೀರಾಮನ ಈ ತತ್ವಗರ್ಭಿತ ಮಾತುಗಳಿಂದ ಭರತನನ್ನು ಸಂತೈಸಲು ಸಾಧ್ಯವಾಗಲಿಲ್ಲ. ತಂದೆಯ ವಾಕ್ಯವನ್ನು ಪರಿಪಾಲಿಸುವುದು ನಮ್ಮ ಧರ್ಮವಷ್ಟೇ ಅಲ್ಲ, ಆದ್ಯ ಕರ್ತವ್ಯವೂ ಆಗಿದೆ ಎಂದು ರಾಮನು ಭರತನಿಗೆ ತಿಳಿಸಿ ಹೇಳುತ್ತಾನೆ. ನೀನೀಗ ಮರಳಿ ಹೋಗು, ರಾಜ್ಯಾಭಿಷೇಕವನ್ನು ಮಾಡಿಕೊ. 14 ವರ್ಷಗಳ ವನವಾಸ ಸಂದ ಮೇಲೆ ಮರಳಿ ಅಯೋಧ್ಯೆಗೆ ಖಂಡಿತವಾಗಿಯೂ ಬರುತ್ತೇನೆ ಎಂದು ಆಶ್ವಾಸನೆ ನೀಡುತ್ತಾನೆ. ಶ್ರೀರಾಮನ ಈ ಅಟಲ ನಿಶ್ಚಯದಿಂದ ನಿರಾಶೆಗೊಂಡ ಭರತನಿಗೆ ಶೋಕ ಉಕ್ಕಿ ಬಂದಿತು. ತಂದೆ ಹೋದರು ತಾಯಿ ಹೋದಳು, ಭರತನೀಗ ಅನಾಥನೇ. ತಂದೆ ಹೋದರು ತಾಯಿ ಹೋದಳು, ಭರತನೀಗ ಅನಾಥನೇ. ನಿನ್ನ ಪಾದುಕೆ ನೀಡೋ ರಾಮ, ಬೇಡಿಕೊಂಬೆನಿದೊಂದನೆ. ನಿನ್ನ ಪಾದುಕೆ ನೀಡೋ ರಾಮ, ಬೇಡಿಕೊಂಬೆನಿದೊಂದನೆ. ಪಕ್ಷಿರಾಜನ ತೀವ್ರಗತಿದು ಮಕ್ಷಿಕೆಗೆ ತಾ ದೊರೆಯುವುದೇ. ಪಕ್ಷಿರಾಜನ ತೀವ್ರಗತಿದು ಮಕ್ಷಿಕೆಗೆ ತಾ ದೊರೆಯುವುದೇ. ಅಶ್ವಪೃಷ್ಠದಿ ಗಜದ ಭಾರವ ಹೊರಿಸಲಾದರೂ ಬರುವುದೇ. ರಾಘವನ ಸಾಮ್ರಾಜ್ಯವಾಳರು ಅಜ್ಞ ಭರತನು ಶಕ್ತನೇ. ನಿನ್ನ ಪಾದುಕೆ ನೀಡೋ ರಾಮ, ಬೇಡಿಕೊಂಬೆನಿದೊಂದನೆ. ವಂಶರೀತಿಯು ಇಂತು ನುಡಿಯುವುದು, ಹಿರಿಯನಿಗೆ ಸಿಂಹಾಸನ. ಏಕೆ ಸಿಂಹಾಸನದಿ ಕಿರಿಯನು
ಜ್ಯೇಷ್ಠಗೆ ಕೀ ಕಾನನ ಪಾದ ಸೇವಕಗೆಂತು ಕೊಡುವುದು ರಾಜದಾನವ ಸುಮ್ಮನೆ ನಿನ್ನ ಪಾದುಕೆ ನೀಡೋ ರಾಮ ಬೇಡಿಕೊಂಬೆನಿದೊಂದನಿ ಇಡುವೆನದೋಯಿ ಪಾದುಕೆಗಳನ್ನು ದಶರಥನ ಆಸನದಲ್ಲಿ ಇಡುವೆನಿದೋಯಿ ಪಾದುಕೆಗಳನ್ನು ದಶರಥನ ಆಸನದಲ್ಲಿ ರಾಜ್ಯಕರ್ತೃಗಳಿವೆ ಎಂಬೆನು ಕೋಸಲದ ಶಾಸನದಲ್ಲಿ ಚರಣ ಚಿಹ್ನವ ನಾನು ಪೂಜಿಸಿ ಸಾಧಿಸುವೆ ಸಾರ್ಥಕವನೇ ನಿನ್ನ ಪಾದುಕೆ ನೀಡೋ ರಾಮ ಬೇಡಿಕೊಂಬೆನಿದೊಂದನಿ ನೀನು ಮರಳುವವರೆಗೆ ನಗರದಿ ರಾಜ್ಯ ನಡೆಸುವೆ ರಾಘವ ಕಾಯುವೆನು ದಾರಿಯನು ನಿನ್ನದೇ ಮನದಲೆಣಿಸುತ್ತ ವರ್ಷವಾ ಬಾಳುವೆನು ರಾಜ್ಯದಲ್ಲಿ ಹೋಲುತ್ತ ಕೊಳದ ಕಮಲದ ಎಲೆಯನೇ ನಿನ್ನ ಪಾದುಕೆ ನೀಡೋ ರಾಮ ಬೇಡಿಕೊಂಬೆನಿದೊಂದನಿ ನಿನ್ನ ಚರಣವು ಮರಳಿ ಬರದಿರೆ ಪುರಕ್ಕೆ ನಿಯಮಿತ ಅವಧಿಗೆ ನಿನ್ನ ಚರಣವು ಮರಳಿ ಬರದಿರೆ ಪುರಕ್ಕೆ ನಿಯಮಿತ ಅವಧಿಗೆ ಕ್ಷಣದಿ ಆಗಲೇ ತುಚ್ಛವೀತನು ಅಹುದು ಅರ್ಪಿತ ಅಗ್ನಿಗೆ ಈ ಪ್ರತಿಜ್ಞೆಗೆ ಹಣೆಯಲಿಡುವೆನು ನಿನ್ನ ಅಡಿಗಳ ಹುಡಿಯನೇ ನಿನ್ನ ಪಾದುಕೆ ನೀಡೋ ರಾಮ ಬೇಡಿಕೊಂಬೆನಿದೊಂದನಿ ಬೇಡಿಕೊಂಬೆನಿದೊಂದನಿ ಬೇಡಿಕೊಂಬೆನಿದೊಂದನಿ. ಹೀಗೆ ಅತ್ಯಂತ ಕಳಕಳಿಯಿಂದ ಕೇಳಿಕೊಂಡ ಭರತನ ಮಾತಿಗೆ ಇಲ್ಲವೆನ್ನಲು ಶ್ರೀರಾಮನಿಗೆ ಆಗಲಿಲ್ಲ. ಶ್ರೀರಾಮಚಂದ್ರನ ಪಾದುಕೆಗಳನ್ನು ಬೇಡಿ ಪಡೆದು ತಂದು ಅವುಗಳಿಗೆ ರಾಜ್ಯಾಭಿಷೇಕವನ್ನು ಮಾಡಿಸಿ ತಾನು ಸ್ವತಃ ರಾಜ್ಯಭಾರವನ್ನು ನೋಡುತ್ತಾನೆ ಭರತ. ಇತ್ತ ಶ್ರೀರಾಮಚಂದ್ರನು ಚಿತ್ರಕೂಟವನ್ನು ಬಿಟ್ಟು ಗೋದಾವರಿ ತೀರದ ಪಂಚವಟಿಗೆ ಬರುತ್ತಾನೆ. ಅಲ್ಲಿಯೇ ಒಂದು ಸಣ್ಣ ಕುಟೀರವನ್ನು ಕಟ್ಟಿಕೊಂಡು ವಾಸಿಸತೊಡಗುತ್ತಾರೆ. ಒಂದು ದಿನ ಶೂರ್ಪನಖಿ ಎಂಬ ರಾಕ್ಷಸಿ ವನವಿಹಾರ ಮಾಡುತ್ತಾ ಬರುತ್ತಿರುವಾಗ ಶ್ರೀರಾಮನನ್ನು ಕಂಡು ಮೋಹಿತಗೊಳ್ಳುತ್ತಾಳೆ. ಸುಂದರ ನಾರಿ ವೇಷವನ್ನು ಧರಿಸಿ ಮದೋನ್ಮತ್ತ ನಯನಗಳಿಂದ ರಾಮನ ಬಳಿಗೆ ಸಾರಿ ಪ್ರೇಮ ಭಿಕ್ಷೆಯನ್ನು ಯಾಚಿಸುತ್ತಾಳೆ. ಅನುರಕ್ತಿಯಂತೆ ಅಂಗವಿಕ್ಷೇಪಗಳನ್ನು ಮಾಡುತ್ತಾ ಶೂರ್ಪನಖಿಯು ರಾಮನಿಗೆ ಹೇಳುತ್ತಾಳೆ, ಯಾರು ನೀ ಎಲ್ಲಿಯ ರಾಜಕುಮಾರ
ಎಲ್ಲಿಯ ರಾಜಕುಮಾರ ತನುವನರ್ಪಿಸಿಹೇ ನಿನಗೆ ಶ್ಯಾಮಲನೆ ಮಾಡೆನ್ನನು ಸ್ವೀಕಾರ ಯಾರು ನೀ ಎಲ್ಲಿಯ ರಾಜಕುಮಾರ ನಿನ್ನ ಸ್ವರೂಪದಿ ರಾಜಲಕ್ಷಣ ರುದ್ರಾಕ್ಷಿಗಳಿಗೆ ಶ್ರವಣಭೂಷಣ ಯೋಗಿಯನ್ನಲೇ ನಿನ್ನಯ ಸುತ್ತಲೂ ಹರಡಿದೆ ಈ ಪರಿವಾರ ಯಾರು ನೀ ಎಲ್ಲಿಯ ರಾಜಕುಮಾರ ವನದಲ್ಲಿಗೆ ಏಕೆ ಬಂದಿಹೆ ಇಂತು ವಿನೋದದಿ ಏಕೆ ನಗುತ್ತಿಹೆ ನಿನಗೆ ತಿಳಿಯದೆ ಎಮ್ಮದಿಲ್ಲಿದೆ ಅನಿರ್ಬಂಧ ಅಧಿಕಾರ ಯಾರು ನೀ ಎಲ್ಲಿಯ ರಾಜಕುಮಾರ ಶೂರ್ಪನಖಿಯುನ ರಾವಣ ಭಗಿನಿ ಇದೇವನಕಿ ಹೇ ನಾನೇ ಸ್ವಾಮಿನಿ ಅಗಣಿತ ರೂಪವ ಧರಿಸುತ್ತ ಮಾಡು ವನವನದಲ್ಲಿ ಸಂಚಾರ ಯಾರು ನೀ ಎಲ್ಲಿಯ ರಾಜಕುಮಾರ ನಿನಗಾಗಿ ನಾನಾದೆನು ತರುಣಿ ಷೋಡಶ ವರ್ಷಯೂ ಮಧುರ ಭಾಷಿಣಿ ನಿನ್ನ ಕಾಣುತ್ತಲಿ ಮನ್ಮಥ ಮನದಲ್ಲಿ ಇತ್ತನಿದೋ ಹುಂಕಾರ ಯಾರು ನೀ ಎಲ್ಲಿಯ ರಾಜಕುಮಾರ ಸಂಗದಲೆನ್ನಯ ಇರುತ್ತಲಿ ಅವಿರತ ಪಾಲಿಸುವುದು ತವ ಏಕಪತ್ನಿ ವ್ರತ ತನುಮನದಲ್ಲಿ ಆಲಿಂಗನದಾಸೆಯು ಹೊಮ್ಮುತ್ತಲಿಹುದು ಅಪಾರ ಯಾರು ನೀ ಎಲ್ಲಿಯ ರಾಜಕುಮಾರ ತನುವನರ್ಪಿಸಿಹೇ ನಿನಗೆ ಶ್ಯಾಮಲನೆ ಮಾಡೆನ್ನನು ಸ್ವೀಕಾರ ಯಾರು ನೀ ಎಲ್ಲಿಯ ರಾಜಕುಮಾರ ಯಾರು ನೀ ಎಲ್ಲಿಯ ರಾಜಕುಮಾರ ಯಾರು ನೀ ಎಲ್ಲಿಯ ರಾಜಕುಮಾರ ಹೀಗೆ ಸವಿ ಮಾತುಗಳನ್ನಾಡಿದ ಶೂರ್ಪನಖಿಗೆ ರಾಮಚಂದ್ರ ಹೇಳುತ್ತಾನೆ, ನೋಡು, ನಾನು ಏಕಪತ್ನಿ ವ್ರತಸ್ಥ. ನನಗಂತೂ ನಿನ್ನ ಪ್ರೇಮವನ್ನು ಸ್ವೀಕರಿಸಲಾಗದು. ಆತ ನನ್ನ ತಮ್ಮ ಲಕ್ಷ್ಮಣ, ನಿನಗೊಲಿದರೂ ಒಲಿಯಬಹುದು. ಆ ಮೂರ್ಖ ರಾಕ್ಷಸಿ ಲಕ್ಷ್ಮಣನ ಬಳಿ ಬಂದಾಗ ಆತ ನಕ್ಕು ಹೇಳುತ್ತಾನೆ, ನೋಡು, ನಾನು ರಾಮನ ಚರಣದಾಸ. ಆಗ ನೀನು ದಾಸನ ದಾಸಿಯಾದಂತೆ. ನೀನು ರಾಮನ ಕಿರಿಯ ಮಡದಿಯಾಗು ಎಂದು ಹೇಳಿದಾಗ, ಆಗ ಸಿಟ್ಟುಗೊಂಡ ರಾಕ್ಷಸಿಯು ಸೀತೆಯ ಮೇಲೆ ಏರಿ ಹೋದಾಗ ಲಕ್ಷ್ಮಣನು ಅಣ್ಣನ ಆಜ್ಞೆಯಂತೆ ಆ ರಾಕ್ಷಸಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ಹಾಕುತ್ತಾನೆ. ಅವಳ ಸಹಾಯಕ್ಕೆ ಬಂದ ಖರದೂಷಣರು ಹತರಾಗುತ್ತಾರೆ. ಭೀಕರವಾಗಿ ಆರ್ಭಡಿಸಿ ಆಕ್ರೋಶಗೈಯುತ್ತಾ ಕಿರುಚುತ್ತಾ ಚೀರುತ್ತಾ ರಾಕ್ಷಸಿ ಶೂರ್ಪನಖಿಯು ಲಂಕೆಗೆ ಧಾವಿಸಿದಳು. ಶ್ರೀರಾಮನಿಂದ ಅವಮಾನಿತಳಾದ ಶೂರ್ಪನಖಿಯು ತನ್ನ ಅಣ್ಣ ರಾಕ್ಷಸಾಧಿಪತಿಯಾದ ರಾವಣನ ಎದುರು
ಸಕಲ ರಾಕ್ಷಸರ ಸಮ್ಮುಖದಲ್ಲಿ ಗೋಳಿಡುತ್ತಾಳೆ. ವಿರೂಪಳಾದಳು ಶೂರ್ಪನಖಿಯು ಇಗೋ ದಾಶರಥಿಯ ದೀಕೃತಿ. ಸಾಧಿಸೋ ಸೇಡನು ಲಂಕಾಪತಿ, ಸಾಧಿಸೋ ಸೇಡನು ಲಂಕಾಪತಿ, ಸಾಧಿಸೋ ಸೇಡನು ಲಂಕಾಪತಿ. ಅದೆಂತು ಆಳುವಿ ರಾಜ್ಯ ರಾವಣ, ಅದೆಂತು ಜನಪಾಲನ. ಶ್ರೀರಾಮನು ಸಂಪೂರ್ಣ ಜಯಿಸಿಹನು ನಿನ್ನಯ ದಂಡಕವನ. ಸತ್ತಾಂಧನ ನಿನಗೆಂತು ಇಲ್ಲವೇ ಕರ್ತವ್ಯಗಳ ಸ್ಮೃತಿ. ಸಾಧಿಸೋ ಸೇಡನು ಲಂಕಾಪತಿ, ಸಾಧಿಸೋ ಸೇಡನು ಲಂಕಾಪತಿ. ತೆರೆದು ಕಣ್ಣು 20 ನೋಡೆಲೋ ಶೂರ್ಪನಖಿಯ ದುರ್ದಸೆ. ರಾಮ ಪರಾಕ್ರಮದಿಂದಲಾದು ದೈಕಂಪಿತ 10 ದಿಸೆ. ಬಂದು ನಿನಗೆ ಈ ವಾರ್ತೆಯನ್ನು ಸುರದೆ ಗುಪ್ತಚಾರ ಸಂತತ. ಸಾಧಿಸೋ ಸೇಡನು ಲಂಕಾಪತಿ, ಸಾಧಿಸೋ ಸೇಡನು ಲಂಕಾಪತಿ. ಜನಸ್ಥಾನದ ಕೋಲಾಹಲವೋ ಸತ್ತರು ಖರದೂಷಣ. 14 ರಾಕ್ಷಸರಳಿದರು ನಿನಗೆ ನಿದು ಭೂಷಣ. ದೇವೋತ್ತಮ ಸಮಸು ಪೂಜ್ಯ ನೆನೆಸಿದ ಜನಸ್ಥಾನದಾಯತಿ, ದೇವೋತ್ತಮ ಸಮಸು ಪೂಜ್ಯ ನೆನೆಸಿದ ಜನಸ್ಥಾನದಾಯತಿ. ಸಾಧಿಸೋ ಸೇಡನು ಲಂಕಾಪತಿ, ಸಾಧಿಸೋ ಸೇಡನು ಲಂಕಾಪತಿ. ನಿನ್ನದೆ ರಾಜ್ಯದಿ ನಿನ್ನನೆ ಮೀರಿಸಿ ಪೂಜ್ಯನಾದ ನಾನರ. ಸಚಿವ ಸಂಘದಲ್ಲಿ ಸ್ವಸ್ಥವಿಲ್ಲಿಯೇ ಕುಳಿತಿರು ಜೋಡಿಸಿಕರ. ನಾಳೆಯ ನಿನ್ನೀ ಸಿಂಹಾಸನವನ್ನು ಸುತ್ತಿ ತಾತನಾದುತಿ. ಸಾಧಿಸೋ ಸೇಡನು ಲಂಕಾಪತಿ, ಸಾಧಿಸೋ ಸೇಡನು ಲಂಕಾಪತಿ. ನೀನೆ ಏನವನು ಗೆದ್ದು ಕುಬೇರನ ಪುಷ್ಪಕ ಮನೆಗೊಯ್ದವ. ನೀನೆ ಏನವನು ತಕ್ಷಕ ನೃಪ ಸುಂದರಿಯನ್ನು ವರಿಸಿದವ. ನೀನೆ ಏನವನು ಯಾರು ಅಲ್ಲವೋ ಮೃತ್ಯು ಭಯಕಾಹುತಿ. ಸಾಧಿಸೋ ಸೇಡನು ಲಂಕಾಪತಿ, ಸಾಧಿಸೋ ಸೇಡನು ಲಂಕಾಪತಿ. ರೂಪದಿಂದ ಅವ ಸುಂದರ ಶ್ಯಾಮಲ ಭೂಮಿಯ ಮೇಲಣ ಸ್ಮರ. ಆತನ ಸಂಗದಿ ಜನಕ ಕನ್ನಿಕೆಯು ರತಿಗೆಂತಲು ಸುಂದರ. ನೀನೆ ಕಾಣುವುದು ಅದೆಂತು ಮೋಹಕಳೆಂಬುದು ಆ ಯುವತಿ. ಸಾಧಿಸೋ ಸೇಡನು ಲಂಕಾಪತಿ, ಸಾಧಿಸೋ ಸೇಡನು ಲಂಕಾಪತಿ. ತರಬಯಸಿದ್ದೆನು ಕದ್ದು ಆಕೆಯನು ನಿನಗೆಂದೇ ತ್ವರೆಯಲಿ. ಆ ನಿಮಿತ್ತವೇ ಹೋದೆನು ಅವರ ಪರ್ಣಕುಟಿಯ ನೆರೆಯಲಿ. ಕೊಯ್ದು ಮೂಗು ಕಿವಿ ಅಪಹಾಸಕ್ಕೆ ಗುರಿ ಮಾಡಿದರೆನ್ನನು ಅತಿ. ಸಾಧಿಸೋ ಸೇಡನು ಲಂಕಾಪತಿ, ಸಾಧಿಸೋ ಸೇಡನು ಲಂಕಾಪತಿ. ಹೋಗು ಬೇಗ ಆ ಬಂಧುಗಳಿಬ್ಬರ ತುಂಡರಿಸಿಯ ಬಾರೈ. ನಕ್ಕಳನಗೆ ಆ ಜನಕ ಕಣ್ಣಿಗೆ ಕತ್ತು ಅವಳ ತಾರೈ. ಸಾಗಿತವರ ಆ ಭೂಷಣ ನನ್ನಡೆ ಅಲ್ಲದೆ ನಿನ್ನಯ ಪ್ರತಿ. ಸಾಧಿಸೋ ಸೇಡನು ಲಂಕಾಪತಿ, 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 ಸಾಧಿಸೋ ಸೇಡನು ಲಂಕಾಪತಿ. ತಂಗಿಗಾದ ಅಪಮಾನದ ಸೇಡನ್ನು ತೀರಿಸಲು ಕ್ರುದ್ಧಗೊಂಡ ರಾವಣನು ತನ್ನ ಮಾವನಾದ ಮಾರೀಚನನ್ನು ನಿಯೋಜಿಸುತ್ತಾನೆ. ಮಾಯಾವಿ ಮಾರೀಚನು ಸ್ವರ್ಣಮೃಗದ ರೂಪವನ್ನು ಧರಿಸಿ ಶ್ರೀರಾಮನ ಪರ್ಣಕುಟೀರದ ನೆರೆಯಲ್ಲಿ ಅಡ್ಡಾಡುತ್ತಿದ್ದಾನೆ. ಈ ಅಭೂತಪೂರ್ವ ಮೃಗವನ್ನು ಕಂಡು ಸೀತೆ ಮೋಹಿತಳಾಗುತ್ತಾಳೆ. ತನ್ನ ಮನದಾಸೆಯನ್ನು ಇನಿಯನೊಡನೆ ನಿವೇದಿಸುತ್ತಾಳೆ. ತೆಗೆವಾಗ ಹೂಗಳ ಕಂಡೆ ಕನಕ ಮೃಗವನು ಒಂದು. ತೆಗೆವಾಗ ಹೂಗಳ ಕಂಡೆ ಕನಕ ಮೃಗವನು ಒಂದು. ಆ ಹರಿಣವ ಕೊಡೆಲೋ ಅಯೋಧ್ಯಾನಾಥ ತಂದು. ಆ ಹರಿಣವ ಕೊಡೆಲೋ ಅಯೋಧ್ಯಾನಾಥ ತಂದು. ಥಳಥಳಿ ಪರತ್ನವ ಪಡೆದಿಹ ಅದಕಿದೆ ಶೃಂಗ. ನವಮೋಹ ಕುಸುಮ ಸಮ ಸುವರ್ಣ ಕಾಂತಿಯ ಅಂಗ. ಓ ನಯನ ಮೋಹಕ ಅದರ ಸುರುಚಿರ ರಂಗ. ಬಾಲತಾ ತೋರಿತು ಇಂದ್ರ ಚಾಪವೇನೋ ಎಂದು. ಆ ಹರಿಣವ ಕೊಡೆಲೋ ಅಯೋಧ್ಯಾನಾಥ ತಂದು.
ಅದು ಈ ಬಾಗಿಲ ಬಳಿ ಸುಳಿಯಿತು ಹಲವು ಸಲ. ಹೆಜ್ಜೆಯ ಹೊಂಬಣ್ಣದಿ ಹೊಳೆಯುತ್ತಿದೆ ಈ ನೆಲ. ಮಸೆಯಿತು ಕೋಡನು ಬಾಳೆಯ ಕಂಬಕ್ಕೆ ಫಲ. ಮೈದುನ ಕಾಂತನೆ ಕಾಂಚನ ಮೃಗ ಕಂಡಿತು ಇಂದು. ಆ ಹರಿಣವ ಕೊಡೆಲೋ ಅಯೋಧ್ಯಾನಾಥ ತಂದು. ಆ ಹರಿಣವ ಕೊಡೆಲೋ ಅಯೋಧ್ಯಾನಾಥ ತಂದು. ಎನಿತೆನಿತು ಎನಿಸಲಿ ಮೃಗದ ಲಕ್ಷಣವನ್ನು. ಅದೆಂತೆನಲಿ ಆಗದು ಹಿಡಿಯಲು ಆ ಹರಿಣವನು. ಎನಗಾಗಿ ನೀನೆ ಮಣಿಸಿದೆಯಲ ಶಿವಧನುವನ್ನು. ತ್ವರೆಯಿಂದ ಧಾವಿಸೋ ಬಾಣವ ನೀವೆನು ತಂದು. ಆ ಹರಿಣವ ಕೊಡೆಲೋ ಅಯೋಧ್ಯಾನಾಥ ತಂದು. ಆ ಹರಿಣವ ಕೊಡೆಲೋ ಅಯೋಧ್ಯಾನಾಥ ತಂದು. ಹರಿಣವದು ದೊರಕಿತೋ ಸಜೀವನನ್ನೀ ಕರದಿ. ಆ ಅಂಗರತ್ನದ ಜ್ಯೋತಿ ಬೆಳಗಿತು ಭರದಿ. ನೀಡಿತು ರಾತ್ರಿಯಲಿ ಯಮಗೆ ಬೆಳಕನು ವನದಿ. ಸಂಗಡವೇ ಒಯ್ಯುವ ಅದನು ಪುರಕ್ಕೆ ಮರಳುವ ಅಂದು. ಆ ಹರಿಣವ ಕೊಡೆಲೋ ಅಯೋಧ್ಯಾನಾಥ ತಂದು. ಆ ಹರಿಣವ ಕೊಡೆಲೋ ಅಯೋಧ್ಯಾನಾಥ ತಂದು. ಕೊಂದರೆ ನೀನಿದನು ಶರದಿಂದ ಗುರಿಯನ್ನಿಡುತ್ತ. ಸಿದ್ಧನೀ ಮೈದುನ ಆಗ ಅದರ ಚರ್ಮವ ತೆಗೆವ. ಆ ಮೃಗಾಸನದಿ ಪ್ರಭು ಇಂದ್ರನೊಲು ಕಂಗೊಳಿಸಲಿ. ನೋಡೆಯ ಮೃಗವನು ಏರುತ್ತಿದೆ ದಿನ್ನೆಯನೊಂದು. ಆ ಹರಿಣವ ಕೊಡೆಲೋ ಅಯೋಧ್ಯಾನಾಥ ತಂದು. ಆ ಹರಿಣವ ಕೊಡೆಲೋ ಅಯೋಧ್ಯಾನಾಥ ತಂದು. ಸೀತೆಯ ಈ ಹಠದಿಂದಾಗಿ ಶ್ರೀರಾಮನು ಆ ಮಾಯಾ ಮೃಗವನ್ನು ಬೆಂಬತ್ತಿ ಕೊಲ್ಲುತ್ತಾನೆ. ಮಾಯಾವಿ ಮಾರೀಚನು ಹೇ ಸೀತೆ, ಹಾ ಲಕ್ಷ್ಮಣ ಎಂದು ಕಿರಿಚಿಕೊಂಡು ಪ್ರಾಣ ಬಿಡುತ್ತಾನೆ. ಭಯಗೊಂಡ ಸೀತೆಯ ಆಜ್ಞೆಯಂತೆ ಲಕ್ಷ್ಮಣನು ಕುಟೀರದಿಂದ ಹೊರಬೀಳುತ್ತಾನೆ. ಆಗ ಯತಿ ವೇಷವನ್ನು ಧರಿಸಿದ ರಾವಣನು ಭಿಕ್ಷಾರ್ಥಿಯಾಗಿ ಬಂದು ಸೀತೆಯನ್ನು ಕದ್ದೊಯ್ಯುತ್ತಾನೆ. ರಾಮ ಲಕ್ಷ್ಮಣರು ಮರಳಿ ಪರ್ಣ ಕುಟೀರಕ್ಕೆ ಬರುವಾಗ ಸೀತೆ ಅಲ್ಲಿ ಇರಲಿಲ್ಲ. ಕೃಷ್ಣಾಜಿನ ದರ್ಭೆ ಎಲ್ಲವೂ ಅಸ್ತವ್ಯಸ್ತವಾಗಿ ಬಿದ್ದಿವೆ. ಸಮಸ್ತ ಆಶ್ರಮವೇ ಕಾಂತಿಹೀನವಾಗಿದೆ. ಕಿಂ ಕರ್ತವ್ಯ ಮೂಢನಾದ ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಹುಡುಕುತ್ತಾ ಗುಡ್ಡ ಬೆಟ್ಟ ಕಾಡು ಮೇಡುಗಳಲ್ಲಿ ತನ್ನ ಮಡದಿಯನ್ನು ಅರಸುತ್ತಾನೆ. ಎಲ್ಲಿ ಹೇ ಸೀತೆ ಜನಕ ನಂದಿನಿ. ವನದಲ್ಲಿ ಆಶ್ರಮ ಭಣಭಣಿಸಿದೆ ನೀ. ವನದಲ್ಲಿ ಆಶ್ರಮ ಭಣಭಣಿಸಿದೆ ನೀ. ಎಲ್ಲಿ ಹೇ ಸೀತೆ
ಜನಕನಂದಿನಿ ವನದಲ್ಲಿ ಆಶ್ರಮ ಭಣಭಣಿಸಿದೇನಿ ನುಡಿಯೋ ಕದಂಬವೇ ನುಡಿತೀವ್ರದಿ ಇವಳು ಕಂಡಳೆ ನದಿ ತೀರದಿ ಕರದಿ ಕಮಂಡಲು ಕಲಶ ಮಧ್ಯದಿ ಕರದಿ ಕಮಂಡಲು ಕಲಶ ಮಧ್ಯದಿ ಸಿಂಹ ಕಟಿಯು ಆ ಮಂದಗಾಮಿನಿ ಎಲ್ಲಿ ಹೇ ಸೀತೆ ಜನಕನಂದಿನಿ ವನದಲ್ಲಿ ಆಶ್ರಮ ಭಣಭಣಿಸಿದೇನಿ ಹೇಳು ಅಶೋಕ ಶೋಕನಾಶಕ ಎಲ್ಲಿ ಶುಭಾಂಗಿ ಕ್ಷಮಾ ಕನ್ಯಕಾ ಹೇಳು ಅಶೋಕ ಶೋಕನಾಶಕ ಎಲ್ಲಿ ಶುಭಾಂಗಿ ಕ್ಷಮಾ ಕನ್ಯಕಾ ಕಂಪಿತವೇಕಿ ಪಲ್ಲವ ಶಾಖಾ ಅಶುಭವ ಕಂಡೆ ಕನಸಿನೊಳಗೆ ನೀ ಎಲ್ಲಿ ಹೇ ಸೀತೆ ಜನಕನಂದಿನಿ ವನದಲ್ಲಿ ಆಶ್ರಮ ಭಣಭಣಿಸಿದೇನಿ ಎಲ್ಲಿ ಚಂದನ ಆರೂಪವತಿ ಕುಂದಲತೆ ಎಲ್ಲಿ ಹಳಾಸುರತಿ ಅದೆಲ್ಲಿ ಆಮ್ರವೇ ಆ ವಿನಯಾವತಿ ಗಾಳಿಯ ಇರದೆ ಪುಲಕವೇಣಿ ಎಲ್ಲಿ ಹೇ ಸೀತೆ ಜನಕನಂದಿನಿ ವನದಲ್ಲಿ ಆಶ್ರಮ ಭಣಭಣಿಸಿದೇನಿ ಘಾತ ಸಮಯವದು ಪುನರಪಿ ಬಂತೆ ಸಖಿಯೇ ಮೈಥಿಲಿ ಸೀತೆ ಸೀತೆ ನನ್ನಯ ಕೂಗು ಕೇಳದಾಯಿತೆ ಶೋಭೆಯ ತಾರವು ಶಿಲಾಸನಕ್ಕೆ ನೀ ಎಲ್ಲಿ ಹೇ ಸೀತೆ ಜನಕನಂದಿನಿ ವನದಲ್ಲಿ ಆಶ್ರಮ ಭಣಭಣಿಸಿದೇನಿ ಇದೋ ಲಕ್ಷ್ಮಣ ನೋಡೈ ಇನಿಯಳ ಪ್ರೀತಿಯ ಕೋಮಲ ಮೃಗಶಾವಕಗಳ ಮುಗ್ಧ ಮನೋಹರ ವಿಶಾಲ ಕಂಗಳ ಅವುಗಳ ಲೋಚನದಲು ಕಂಬನಿಯಲ್ಲಿ ಹೇ ಸೀತೆ ಜನಕನಂದಿನಿ ವನದಲ್ಲಿ ಆಶ್ರಮ ಭಣಭಣಿಸಿದೇನಿ ವನದಲ್ಲಿ ಆಶ್ರಮ ಭಣಭಣಿಸಿದೇನಿ ಎಲ್ಲಿ ಹೇ ಸೀತೆ ಜನಕನಂದಿನಿ ಸೀತೆಯನ್ನು ಅರಸುತ್ತಾ ಅರಸುತ್ತಾ ಹೊರಟ ಶ್ರೀರಾಮ ಲಕ್ಷ್ಮಣರಿಗೆ ದಾರಿಯಲ್ಲಿ ಆಕೆ ಮುಡಿದ ಹೂಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದದ್ದು ಕಾಣಿಸುತ್ತವೆ.
ಅದರ ಸುಳಿವಿನಿಂದ ಮುಂದುವರೆದಾಗ ಮರಣೋನ್ಮುಖನಾಗಿ ಬಿದ್ದ ಜಟಾಯು ಕಾಣಿಸುತ್ತಾನೆ. ಸೀತೆಯನ್ನು ಈ ಪಕ್ಷಿರೂಪಿಯಾದ ರಾಕ್ಷಸನೇ ಭಕ್ಷಿಸಲೇಬೇಕೆಂಬ ಕಲ್ಪನೆಯಿಂದ ಶ್ರೀರಾಮಚಂದ್ರನು ಆತನ ಮೇಲೆ ಶರಪ್ರಯೋಗವನ್ನು ಮಾಡುತ್ತಾನೆ. ಆಗ ಜಟಾಯು ದೈನ್ಯದಿಂದ ಹೇಳುತ್ತಾನೆ, ಮರಣೋನ್ಮುಖನಾದವಗೇಕೆ ರಘುವರ ಕೊಡು ಹಿಂಸೆಯನು ತಡೆಯುತ್ತಲಿ ಖಲನ ಉರುಳಿದೆನು ರಾವಣನು ಒಯ್ದ ಸೀತೆಯನು ತಡೆಯುತ್ತಲಿ ಖಲನ ಉರುಳಿದೆನು ರಾವಣನು ಒಯ್ದ ಸೀತೆಯನು ಕಂಡೆನ ಗಗನ ಸಮಯದಲ್ಲಿ ಸೀತೆಯ ರಾಮನಿಲ್ಲದೆಲೆ ಮೈದುನನು ಇಲ್ಲ ಸಂಗದಲೆ ವಿಕ್ರಮದಿ ನೆಗೆದನೈ ರಾಮ ತಡೆಗಟ್ಟಿ ರಥದ ದಾರಿಯನು ತಡೆಯುತ್ತಲಿ ಖಲನ ಉರುಳಿದೆನು ರಾವಣನು ಒಯ್ದ ಸೀತೆಯನು ರಕ್ಷಿಸಲು ರಾಮನಾಜ್ಞೆಯನು ಅವನೊಡನೆ ಘೋರ ಹೆಣಗಿಹೆನು ರಕ್ಷಿಸಲು ರಾಮರಾಜ್ಞೆಯನು ಅವನೊಡನೆ ಘೋರ ಹೆಣಗಿಹೆನು ತತ್ಕವಚ ಮುಕುಟ ಮುರಿದಿಹೆನು ಕೊಡಲಿಲ್ಲ ಅವಗೆ ಹಿಡಿಯಲಿಕೆ ಬತ್ತಳಿಕೆ ಮತ್ತೆ ಬಾಣವನು ತಡೆಯುತ್ತಲಿ ಖಲನ ಉರುಳಿದೆನು ರಾವಣನು ಒಯ್ದ ಸೀತೆಯನು ಸರ್ವಾಂಗವ ಖಿಲ ಖಿಲಗೊಳಿಸಿ ವಜ್ರಕ್ಕೆ ಸಮ ಪಕ್ಕವ ಬೀಸಿ ದ್ವಂದ್ವದಲ್ಲಿ ಅವನನು ದಣಿಸಿ ಸಾರಥಿಯ ಕೆಳಗೆ ಕೆಡಹಿದೆನು ತಿಂದನವ ಕತ್ತೆಯೊದೆತವನು ತಡೆಯುತ್ತಲಿ ಖಲನ ಉರುಳಿದೆನು ರಾವಣನು ಒಯ್ದ ಸೀತೆಯನು ಈ ಪಕ್ಕ ಕತ್ತರಿಸುತ್ತಲಿ ಬಿದ್ದೆನಿದೋ ನಾನು ಧರಣಿಯಲಿ ವೈದೇಹಿ ನಿಲ್ಲೆ ನಡುಗುತ್ತಲಿ ನಾನಾಗ ಕಡು ಮಿಡುಕಿದೆನು
ಔಚಿದೊಡೆ ಅವನು ಸೀತೆಯನು ತಡೆಯುತ್ತಲಿ ಖಲನ ಉರುಳಿದನು ರಾವಣನು ಒಯ್ದ ಸೀತೆಯನು. ನಸು ಕಣ್ಣಿನಲಿ ನಿಂದು ನಾ ಕಂಡೆ ಆತನನು ಅಂದು ಗಗನ ಪಥದಿ ಕ್ರಮಿಸಿರೆ ಮುಂದು ನಿನ್ನಿನಿಯಳಿದ್ದಳು ತಾನೇ ಗೈಯುತ್ತಲಿ ಆಕ್ರಂದವನು ತಡೆಯುತ್ತಲಿ ಖಲನ ಉರುಳಿದನು ರಾವಣನು ಒಯ್ದ ಸೀತೆಯನು ತಡೆಯುತ್ತಲಿ ಖಲನ ಉರುಳಿದನು ರಾವಣನು ಒಯ್ದ ಸೀತೆಯನು ರಾವಣನು ಒಯ್ದ ಸೀತೆಯನು ರಾವಣನು ಒಯ್ದ ಸೀತೆಯನು. ಜಟಾಯುವಿನಿಂದ ಸುಳಿವು ಪಡೆದ ರಾಮನು ಮುಂದುವರೆದು ಕಬಂದನೆಂಬ ರಾಕ್ಷಸನನ್ನು ಎದುರಿಸಿ ಅವನಿಂದ ಸುಗ್ರೀವನ ವೃತ್ತಾಂತವನ್ನು ತಿಳಿಯುತ್ತಾನೆ. ಅವರು ಕಿಷ್ಕಿಂಧೆಯತ್ತ ತೆರಳುವಾಗ ಭಕ್ತಿಪಾರಾಯಣೆ ಶಬರಿಯ ಆತಿಥ್ಯವನ್ನು ಸ್ವೀಕರಿಸುತ್ತಾರೆ. ಮುಂದೆ ಕಿಷ್ಕಿಂಧಾಧಿಪತಿಯಾದ ಸುಗ್ರೀವನ ಸಖ್ಯ ಬೆಳೆದು ವಾಲಿಯ ವಧೆಯಾಗುತ್ತದೆ. ಸೀತೆಯನ್ನು ಅರಸಲು ಸುಗ್ರೀವನ ವಾನರ ಸೇನೆ 8 ದಿಕ್ಕಿಗೆ ಸಾಗಿದವು. ದಕ್ಷಿಣಕ್ಕೆ ಹೊರಟ ತಂಡದಲ್ಲಿ ಹನುಮಂತ, ನೀಲ, ಅಂಗದ, ಜಾಂಬವಂತ ಮುಂತಾದ ವಾನರ ಮಹಾವೀರರಿದ್ದರು. ಅದೆಷ್ಟು ಹುಡುಕಿದರೂ ಸೀತೆಯ ಸುಳಿವು ಸಿಗಲಿಲ್ಲ. ಸಮುದ್ರ ತೀರಕ್ಕೆ ಬಂದು ಹತಾಶರಾಗಿ ಕುಳಿತ ವಾನರ ಶ್ರೇಷ್ಠರಿಗೆ ಜಟಾಯುವಿನ ಬಂಧುವಾದ ಸಂಪಾತಿಯು ಹೇಳುತ್ತಾನೆ, ರಾವಣನ ಲಂಕೆ ಎಂಬ ಸುವರ್ಣ ದ್ವೀಪದಲ್ಲಿ ಸೀತೆಯು ಬಂಧಿತಳಾಗಿದ್ದಾಳೆ. ಸಾಗರವನ್ನು ಉಲ್ಲಂಘಿಸುವ ಉಪಾಯವನ್ನು ಕಂಡುಹಿಡಿಯಿರಿ. ವೀರಶ್ರೇಷ್ಠ ಹನುಮಂತನಿಂದಲೇ ಸಮುದ್ರ ಲಂಘನವು ಸಾಧ್ಯವೆಂದು ಜಾಂಬವಂತನು ಹೇಳುತ್ತಾನೆ. ಶಕ್ತನು ದಾಟಲು ಸಿಂಧು ಮಹಾನ್ ಶಕ್ತನು ದಾಟಲು ಸಿಂಧು ಮಹಾನ್ ಜಗದೊಳು ಓರ್ವನೆ ಶ್ರೀ ಹನುಮಾನ್ ಜಗದೊಳು ಓರ್ವನೆ ಶ್ರೀ ಹನುಮಾನ್. ಧರಿಸಿ ಭುಜಂಗವ ಚರಣದ್ವಯದಿ ಸಾಗರ ಲಂಘಿಸಿ ಒಂದೇ ನೆಗೆತದಿ ಗರುಡ ಹರಡುವನು ರೆಕ್ಕೆಯ ಗಗನದಿ ಗರುಡ ಹರಡುವನು ರೆಕ್ಕೆಯ ಗಗನದಿ ಗರುಡಗಧಿಕ ಬಲವಾನ್ ಜಗದೊಳು ಓರ್ವನೆ ಶ್ರೀ ಹನುಮಾನ್. ಅಂಜನೆಗಿವನೋ ಬಲಾಢ್ಯ ಆತ್ಮಜ ಈತನೆ ಅನಿಲನ ಸುಪುತ್ರ ಕ್ಷೇತ್ರಜ ಮುಗ್ಗರಿಪು ಇವನೆದುರಲಿ ದಿಗ್ಗಜ ಮುಗ್ಗರಿಪು ಇವನೆದುರಲಿ ದಿಗ್ಗಜ ಬಲಶಾಲಿಯು ಭೀಮಾನ್ ಜಗದೊಳು ಓರ್ವನೆ ಶ್ರೀ ಹನುಮಾನ್. ಸೂರ್ಯೋದಯಕೀ ಜನಿಸಿದ ವೀರನು ತ್ರಿಶತಯೋಜನವ ಗಗನದಿ ನೆಗೆದನು ರವಿಬಿಂಬವ ಫಲವೆಂದೇ ಬಗೆದನು ಹಿಡಿಯಲೆಂದು ಬಲವಾನ್ ಜಗದೊಳು ಓರ್ವನೆ ಶ್ರೀ ಹನುಮಾನ್. ಬಾಲವೀರನೋ ರವಿಯನು ಹಿಡಿಯಲು ತ್ರಿಲೋಕಗಳು ತಾವ್ ಥರ ಥರ ನಡುಗಲು
ವಜ್ರದಿ ಕಂದನ ಸಾಹಸ ತಡೆಯಲು, ವಜ್ರದಿ ಕಂದನ ಸಾಹಸ ತಡೆಯಲು ಅಣಿಯಾದನು ಮಘವಾನ್ ಜಗದೊಳು ಓರ್ವನೆ ಶ್ರೀ ಹನುಮಾನ್. ದೇವೇಂದ್ರನ ಆ ವಜ್ರಾಘಾತಕ್ಕೆ, ದೇವೇಂದ್ರನ ಆ ವಜ್ರಾಘಾತಕ್ಕೆ ಗಾಯವು ಸಂಭವಿಸಿರೆತ ಗದ್ದಕ್ಕೆ. ವಾಯುವಿಗಾಗದೂ ಕೋಪ ತಡೆಯಲಿಕೆ ನಿಂತನಾಗ ಗತಿಮಾನ್ ಜಗದೊಳು ಓರ್ವನೆ ಶ್ರೀ ಹನುಮಾನ್. ನಿಂತೊಡೆ ಪವನವು ನಿಂತಿತು ಜೀವನ, ನಿಂತೊಡೆ ಪವನವು ನಿಂತಿತು ಜೀವನ. ದೇವಗೈದ ವಾಯುವಿನ ಸಾಂತ್ವನ ದಯಪಾಲಿಸಿ ವರಪುತ್ರಗೆ ಆತನ ಗೌರವಿಪನು ಭಗವಾನ್ ಜಗದೊಳು ಓರ್ವನೆ ಶ್ರೀ ಹನುಮಾನ್. ಶಸ್ತ್ರವು ಛೇದಿಸದಂಥರಣಾಗ್ರಣಿ ಹರಿಕೃಪೆಯಿಂದಲೇ ಇಚ್ಛಾಮರಣಿ. ದ್ಯುತಿಯಿಂದೀತನ ಹೊಳೆವನು ದಿನಮಣಿ, ದ್ಯುತಿಯಿಂದೀತನ ಹೊಳೆವನು ದಿನಮಣಿ. ಚಿರತರ ಆಯುಷ್ಮಾನ್ ಜಗದೊಳು ಓರ್ವನೆ ಶ್ರೀ ಹನುಮಾನ್. ಹನುಮನೆ ಮನಸ ನಿಶ್ಚಯಗೈವುದು, ಅಸಾಮಾನ್ಯ ನೀನೆಂಬುದ ಅರಿವುದು. ವಾಮನನೋಳು ಪದವೆತ್ತಿ ನೆಗೆವುದು, ಜಯ ಜಯ ಶ್ರೀ ಹನುಮಾನ್. ಹನುಮಂತನು ಪ್ರಚಂಡ ರೂಪವನ್ನು ಧರಿಸಿ ಮಹೇಂದ್ರ ಪರ್ವತವನ್ನು ಏರಿ ಲಂಕೆಯತ್ತ ನೆಗೆಯುತ್ತಾನೆ. ಲಂಕಾ ನಗರಿ ಇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತಿದೆ. ಅಶೋಕವನದಲ್ಲಿ ರಾಕ್ಷಸೇರಿಂದ ಸುತ್ತುವರಿಯಲ್ಪಟ್ಟ ಮಲಿನ ವಸನಧಾರಿ ಸೀತೆ ಕಾಣಿಸುತ್ತಾಳೆ. ಈಕೆ ಶ್ರೀರಾಮನ ಸ್ವಾಮಿನಿ ಎಂದು ಹನುಮಂತ ನಿಶ್ಚಯಿಸುತ್ತಾನೆ. ಈಕೆ ಶ್ರೀರಾಮನ ಸ್ವಾಮಿನಿ, ಈಕೆ ಶ್ರೀರಾಮನ ಸ್ವಾಮಿನಿ. ಈಕೆ ಶ್ರೀರಾಮನ ಸ್ವಾಮಿನಿ, ಈಕೆ ಶ್ರೀರಾಮನ ಸ್ವಾಮಿನಿ. ಚಂದ್ರವಿರಹದಿ ಬೆಂದಿಹ ರೋಹಿಣಿ, ವ್ಯಾಘ್ರ ಮಧ್ಯದಿ ನೊಂದಿಹ ಹರಿಣಿ. ಗಿಡುಗನ ಗೂಡಿಗೆ ಬಂದಿಹ ಪಕ್ಷಿಣಿ, ಹಿಮ ಪ್ರದೇಶದಿ ಕುಂದಿಹ ವಾಹಿನಿ, ಹಿಮ ಪ್ರದೇಶದಿ ಕುಂದಿಹ ವಾಹಿನಿ. ಶ್ರೀರಾಮನ ಸ್ವಾಮಿನಿ, ಈಕೆ ಶ್ರೀರಾಮನ ಸ್ವಾಮಿನಿ. ಮಲಿನೆ ಕೃಶಾಂಗಿ ಮತ್ತೆ ಸುರೇಖೆ, ಧೂಮಾಂಕಿತವೆನೆ ಅಗ್ನಿಶಲಾಖೆ. ಶಿಶಿರದೊಳಗಣ ಚಂಪಕ ಶಾಖೆ, ವ್ರತಧಾರಿಣಿಯೊಳು ಯಸೆವ ಯೋಗಿನಿ, ವ್ರತಧಾರಿಣಿಯೊಳು ಯಸೆವ ಯೋಗಿನಿ. ಶ್ರೀರಾಮನ ಸ್ವಾಮಿನಿ, ಈಕೆ ಶ್ರೀರಾಮನ ಸ್ವಾಮಿನಿ. ರೋದಿಸಿ ನಯನಕ್ಕೆ ಬಂದಿತು ಅಂಧತೆ, ಅಹುದು ಕಪೋಲದಿ ಆರ್ದ್ರ ಶುಷ್ಕತೆ. ಇವಳು ಅನಿದ್ರಿತೆ ಚಿಂತಾಕ್ರಾಂತೆ, ಮತ್ತೆ ಸದಾಪತಿ ಚಿಂತಾಸ್ಥಾಯಿನಿ, ಮತ್ತೆ ಸದಾಪತಿ ಚಿಂತಾಸ್ಥಾಯಿನಿ. ಶ್ರೀರಾಮನ ಸ್ವಾಮಿನಿ, ಈಕೆ
ಈಕೆ ಶ್ರೀರಾಮನ ಸ್ವಾಮಿನಿ. ತಾನಿರೆ ಸುವರ್ಣ ಶ್ಯಾಮಲ ಮಲಿನೆ ಅಧೋಮುಖಿಯು ಈ ಶಶಾಂಕ ವದನೆ. ತಾನಿರೆ ಸುವರ್ಣ ಶ್ಯಾಮಲ ಮಲಿನೆ ಅಧೋಮುಖಿಯು ಈ ಶಶಾಂಕ ವದನೆ. ಗ್ರಹಣ ಸಮಯ ಕುಳಿತಿಹಳೆ ದಿಗಂಗನೆ ಮರೆತು ದಿಸೆಯನೇ ಹತಾಭಿಲಾಷಿಣಿ. ಮರೆತು ದಿಸೆಯನೇ ಹತಾಭಿಲಾಷಿಣಿ ಶ್ರೀರಾಮನ ಸ್ವಾಮಿನಿ. ಈಕೆ ಶ್ರೀರಾಮನ ಸ್ವಾಮಿನಿ. ರಾಮವರ್ಣಿತ ಆಕೃತಿ ಮುದ್ರೆ ಬಾಹುವಿಭೂಷಣ ಪ್ರವಾಲ ಮುದ್ರೆ. ರಾಮವರ್ಣಿತ ಆಕೃತಿ ಮುದ್ರೆ ಬಾಹುವಿಭೂಷಣ ಪ್ರವಾಲ ಮುದ್ರೆ. ನಿಸ್ಸಂಶಯ ಇವಳದೇ ಸುಭದ್ರೆ. ನಿಸ್ಸಂಶಯ ಇವಳದೇ ಸುಭದ್ರೆ. ಜಾನಕಿ ಈಕೆಯೇ ಜನಕನಂದಿನಿ. ಜಾನಕಿ ಈಕೆಯೇ ಜನಕನಂದಿನಿ ಶ್ರೀರಾಮನ ಸ್ವಾಮಿನಿ. ಈಕೆ ಶ್ರೀರಾಮನ ಸ್ವಾಮಿನಿ. ಇಂಥದೆ ಕುಂಡಲ ಇಂಥದೆ ವಲಯ ಋಷಮೂಕದಲ್ಲಿ ವಿದ್ಯೆಯ ಸಮಯ. ಗುರುತಿಸಿದನು ಅವುಗಳ ರಘುರಾಯ. ಅಮೃತಗಳಿಗೆ ಇದು ಯಶೋದಾಯಿನಿ. ಅಮೃತಗಳಿಗೆ ಇದು ಯಶೋದಾಯಿನಿ ಶ್ರೀರಾಮನ ಸ್ವಾಮಿನಿ. ಈಕೆ ಶ್ರೀರಾಮನ ಸ್ವಾಮಿನಿ. ಈಕೆ ಶ್ರೀರಾಮನ ಸ್ವಾಮಿನಿ. ಈಕೆ ಶ್ರೀರಾಮನ ಸ್ವಾಮಿನಿ. ಸ್ವಾಮಿನಿ ಸ್ವಾಮಿನಿ. ಸೀತೆಯನ್ನು ಗುರುತಿಸಿದ ಹನುಮಂತ ರಾಮನ ಮುದ್ರಿಕೆಯನ್ನು ಆಕೆಯ ಕೈಯಲ್ಲಿಡುತ್ತಾನೆ. ಸಂತಸಗೊಂಡ ಜಾನಕಿ ತನ್ನ ಗುರುತಿನ ಮಣಿಯೊಂದನ್ನು ಹನುಮಂತನಿಗೀಯುತ್ತಾಳೆ. ಹೋಗುವ ಸಮಯದಲ್ಲಿ ರಾಕ್ಷಸರ ಬಲಪರೀಕ್ಷೆ ಮಾಡಿ ಅಶೋಕವನ ಉದ್ಧ್ವಸ್ತಗೊಳಿಸುತ್ತಾನೆ ಹನುಮಂತ. ರಾಕ್ಷಸರು ಬಾಲಕ್ಕೆ ಬೆಂಕಿಯನ್ನು ಹಚ್ಚಿದಾಗ ಅದೇ ಬೆಂಕಿಯಿಂದ ಲಂಕೆಗೆ ಬೆಂಕಿ ಇಡುತ್ತಾನೆ. ವಾನರಾಗ್ರಣೆ ಹನುಮಂತ ಮರಳಿ ರಾಮನಲ್ಲಿಗೆ ಬಂದು ವಿಷಯವನ್ನು ಅರಹುತ್ತಾನೆ. ಅಸಂಖ್ಯ ವಾನರ ಸೇನೆಯೊಂದಿಗೆ ದಕ್ಷಿಣತ್ತ ಸಾಗಿದ ರಾಮ ಲಕ್ಷ್ಮಣರು ಸಮುದ್ರ ತೀರವನ್ನು ತಲುಪುತ್ತಾರೆ. ಸಾಗರಕ್ಕೆ ಸೇತುವೆಯನ್ನು ಕಟ್ಟಲಾರಂಭಿಸುತ್ತಾರೆ. ಉಚ್ಚರವದಿಂದ ಹಾಡುತ್ತಾ ವಾನರರು ಸಾಗರಕ್ಕೆ ಸೇತುವೆಯನ್ನು ಕಟ್ಟುತ್ತಾರೆ. ಕಟ್ಟಿರಿ ಸೇತುವೆಯ ಕಟ್ಟಿರಿ ಸೇತುವೆಯ ಕಟ್ಟಿರಿ ಸೇತುವೆಯ ಸಾಗರ. ಕಟ್ಟಿರಿ ಸೇತುವೆಯ ಸಾಗರ. ಕಟ್ಟಿರಿ ಸೇತುವೆಯ ಸಾಗರ. ಸೀತಾಪತಿ ರಾಮಚಂದ್ರನಿಗೆ ಸೀತಾಪತಿ ರಾಮಚಂದ್ರನಿಗೆ ಸೀತಾಪತಿ ರಾಮಚಂದ್ರನಿಗೆ ಕಟ್ಟಿರಿ ಸೇತುವೆಯ ಸಾಗರ. ಕಟ್ಟಿರಿ ಸೇತುವೆಯ ಸಾಗರ. ಕಟ್ಟಿರಿ ಸೇತುವೆಯ ಸಾಗರ. ಕಟ್ಟಿರಿ ಸೇತುವೆಯ ಸಾಗರ. ಗಿರಿರಾಜನ ದೃಢ ದೇಹವ ಕೆತ್ತಿ ಗಜಾಂಗ ಸಮ ಆಶಿಲೆಯನು ಎತ್ತಿ ತೀವ್ರವೆ ತನ್ನಿರಿ ನೀರಿಗೆ ಒತ್ತಿ ಸೇತು ಬಂಧನದಿ ಸಮೀಪ ತನ್ನಿರಿ ಜಗ್ಗುತ ಲಂಕಾಪುರ. ಕಟ್ಟಿರಿ ಸೇತುವೆಯ ಸಾಗರ. ಕಟ್ಟಿರಿ ಸೇತುವೆಯ ಸಾಗರ. ಕಟ್ಟಿರಿ ಸೇತುವೆಯ ಸಾಗರ. ಸೀತಾಪತಿ ರಾಮಚಂದ್ರನಿಗೆ ಸೀತಾಪತಿ ರಾಮಚಂದ್ರನಿಗೆ ಸೀತಾಪತಿ ರಾಮಚಂದ್ರನಿಗೆ ಕಟ್ಟಿರಿ ಸೇತುವೆಯ ಸಾಗರ. ಕಟ್ಟಿರಿ ಸೇತುವೆಯ ಸಾಗರ. ಬಿಸುಟಿರಿ ತರುಗಳ ಗಿರಿಗಳ ಬಿಸುಟಿರಿ ಸಾಗರ ಹೊರುವುದು ಬೆನ್ನಲಿ ತರುಗಿರಿ. ಆಚೆಯ ತೀರಕ್ಕೆ ಪೃಥ್ವಿಯ ನೆಳೆಯಿರಿ
ವಡವಾಗ್ನಿಯುತ ಹೊರುವುದು ಸೇತುವ ಶಿರದೊಳು ಶೇಷನ ತೆರ. ಕಟ್ಟಿರಿ ಸೇತುವೆಯ ಸಾಗರ, ಕಟ್ಟಿರಿ ಸೇತುವೆಯ ಸಾಗರ, ಕಟ್ಟಿರಿ ಸೇತುವೆಯ ಸಾಗರ. ಸೀತಾಪತಿ ರಾಮಚಂದ್ರನಿಗೆ, ಸೀತಾಪತಿ ರಾಮಚಂದ್ರನಿಗೆ, ಸೀತಾಪತಿ ರಾಮಚಂದ್ರನಿಗೆ. ಕಟ್ಟಿರಿ ಸೇತುವೆಯ ಸಾಗರ, ಕಟ್ಟಿರಿ ಸೇತುವೆಯ ಸಾಗರ. ನಳನೇತಾರನು ಸಹಜವೇ ದೊರಕಿರೆ, ಕೋಟಿ ಕೋಟಿ ಕೈ ಕೂಡಿಯೇ ದುಡಿದರೆ ಪ್ರಾರಂಭವೇ ಪರಿಪೂರ್ಣತೆ ಪಡೆದಿರೆ. ನೋಡಿರಿ ಸಲೀಲದಿ ಸಲೀಲ ತೇಲುವ ಈ ಪಾಷಾಣದ ಸರ. ಕಟ್ಟಿರಿ ಸೇತುವೆಯ ಸಾಗರ, ಕಟ್ಟಿರಿ ಸೇತುವೆಯ ಸಾಗರ, ಕಟ್ಟಿರಿ ಸೇತುವೆಯ ಸಾಗರ. ಸೀತಾಪತಿ ರಾಮಚಂದ್ರನಿಗೆ, ಸೀತಾಪತಿ ರಾಮಚಂದ್ರನಿಗೆ, ಸೀತಾಪತಿ ರಾಮಚಂದ್ರನಿಗೆ. ಕಟ್ಟಿರಿ ಸೇತುವೆಯ ಸಾಗರ, ಕಟ್ಟಿರಿ ಸೇತುವೆಯ ಸಾಗರ. ಜಯ ಜಯವೆನ್ನಿರಿ ಓ ವಾನರಗಣ, ರಘುಪತಿ ರಾಘವ ಪತೀತ ಪಾವನ. ಜಯಲಂಕಾರಿ ಜಾನಕಿ ಜೀವನ, ಜಯಲಂಕಾರಿ ಜಾನಕಿ ಜೀವನ. ಯುದ್ಧಕ್ಕೆ ಮೊದಲೇ ತೀವ್ರ ಮೊಳಗಲಿ ಸ್ಫೂರ್ತಿಯ ಭೇರಿಯ ಸ್ವರ. ಕಟ್ಟಿರಿ ಸೇತುವೆಯ ಸಾಗರ, ಕಟ್ಟಿರಿ ಸೇತುವೆಯ ಸಾಗರ, ಕಟ್ಟಿರಿ ಸೇತುವೆಯ ಸಾಗರ. ಸೀತಾಪತಿ ರಾಮಚಂದ್ರನಿಗೆ, ಸೀತಾಪತಿ ರಾಮಚಂದ್ರನಿಗೆ, ಸೀತಾಪತಿ ರಾಮಚಂದ್ರನಿಗೆ. ಕಟ್ಟಿರಿ ಸೇತುವೆಯ ಸಾಗರ, ಕಟ್ಟಿರಿ ಸೇತುವೆಯ ಸಾಗರ. ಭೋ ಭೋ ಎನ್ನುತ್ತ ಡಂಗುರ ಸಾರಿತು, ರಾಘವ ಗೆದ್ದನು ಲಂಕೆಯು ಸೋತಿತು. ಮುಕ್ತಳು ಮೈಥಿಲಿ ಶಂಕೆಯದೆಂತು, ಮುಕ್ತಳು ಮೈಥಿಲಿ ಶಂಕೆಯದೆಂತು. ಸೇತು ರೂಪದ ಜ್ಯೋತಿಯ ಸೀಳಿತು ಕತ್ತಲೆ ತೀವ್ರತರ. ಕಟ್ಟಿರಿ ಸೇತುವೆಯ ಸಾಗರ, ಕಟ್ಟಿರಿ ಸೇತುವೆಯ ಸಾಗರ, ಕಟ್ಟಿರಿ ಸೇತುವೆಯ ಸಾಗರ. ಸೀತಾಪತಿ ರಾಮಚಂದ್ರನಿಗೆ, ಸೀತಾಪತಿ ರಾಮಚಂದ್ರನಿಗೆ, ಸೀತಾಪತಿ ರಾಮಚಂದ್ರನಿಗೆ. ಇಪ್ಪತ್ಮೂರು ಯೋಜನೆಗಳ ಉದ್ದವಾದ ಸೇತುವೆ ನಿರ್ಮಾಣಗೊಂಡು ವಾನರ ಸೇನೆ ಲಂಕೆಗೆ ದಾಳಿಯಿಡುತ್ತದೆ. ಅಂಗದನ ರಾಯಭಾರ ವ್ಯರ್ಥವಾಗುತ್ತದೆ. ವಿಭೀಷಣನ ಉಪದೇಶ ನಿರರ್ಥಕಗೊಳ್ಳುತ್ತದೆ. ರಾಕ್ಷಸಾಧಿಪತಿಯಾದ ರಾವಣನ ಕುಟಿಲ ತಂತ್ರಗಳೆಲ್ಲವೂ ವಿಫಲಗೊಂಡಾಗ ರಾವಣರ ನಡುವೆ ಘನಘೋರ ಯುದ್ಧ ಪ್ರಾರಂಭವಾಗುತ್ತದೆ. ಶಂಖದುಂದುಭಿಯ ನಾದ ಮೊಳಗಿತು ನಭವ ಭೇದಿಸುತ್ತಲೀ. ಅನುಪಮೇಯತಾ ಯುದ್ಧವೆಸಗಿತು ರಾಮ ರಾವಣರಲಿ, ಯುದ್ಧವು ರಾಮ ರಾವಣರಲಿ. ಶಶಂಕ ರಾಕ್ಷಸ ಗಣದಾಲೀಲೆ, ಕೃಷ್ಣ ಮೇಘದಲ್ಲಿ ಬಲಾಕಮಾಲೆ. ಶತಮುಖದಿಂದದು ಗರ್ಜಿಸಿತಾಗಲೇ ಬಾಣವೃಷ್ಟಿಯನ್ನು ಸುರಿಸಿತು ಮತ್ತೆ ಆರಣ ರಂಗದಲ್ಲಿ. ಅನುಪಮೇಯತಾ ಯುದ್ಧವೆಸಗಿತು ರಾಮ ರಾವಣರಲಿ, ಯುದ್ಧವು ರಾಮ ರಾವಣರಲಿ. ಕುಣಿಯಿತು ಥೈ ಥೈ ಹೇಕರಿಸಿತು ಹಯ, ಗಜ ಘೀರಿಡುತ್ತಲಿ ನಾದ ಸಮನ್ವಯ. ಭೀಷಣತೆಯ ತಾನಾಗೆ ನಾದಮಯ, ವಿಲೀನಗೊಂಡಿತು ಅಸುರವಾನರರ ಪದರವನಾದದಲ್ಲಿ. ಅನುಪಮೇಯತಾ ಯುದ್ಧವೆಸಗಿತು ರಾಮ ರಾವಣರಲಿ, ಯುದ್ಧವು ರಾಮ ರಾವಣರಲಿ. ತಂತ್ರ
ಅಮೃತದಿ ತಮ್ಮಯ ಅಧರವ ಕಡಿಯುತ ಅಸುರರು ಇರುತ್ತಿರೆ ಕಪಿಗಳ ಹೊಡೆಯುತ ಕಪಿಗಣ ಗಗನಕ್ಕೆ ಸದೇಹ ನೆಗೆಯುತ ಶಸ್ತ್ರವೆಂದು ತರುಗಿರುಗೆಳನೆಸೆವುದು ಕೀಳುತ್ತ ಮೂಲದಲ್ಲಿ ಅನುಪಮೇಯತಾ ಯುದ್ಧವೆಸಗಿತು ರಾಮ ರಾವಣರಲಿ ಯುದ್ಧವು ರಾಮ ರಾವಣರಲಿ ಕರಿಗಳು ಕುಸಿದವು ಬಿದ್ದವು ಭಯಗಳು ಹರಡಿತು ಬಾಣದ ರಾಶಿಯ ರಣದೊಳು ಜಡಿಯಿರಿ ಇರಿ ಕೊಲ್ಲಿರಿ ಪದಗಳು ಹೊರಟವೆಲ್ಲ ಮುಖದಿಂದ ಯೋಧರ ಸಂಹಾರಾರ್ಥದಲ್ಲಿ ಅನುಪಮೇಯತಾ ಯುದ್ಧವೆಸಗಿತು ರಾಮ ರಾವಣರಲಿ ಯುದ್ಧವು ರಾಮ ರಾವಣರಲಿ ಚಕ್ರ ಚರಣಗಳು ಹಸ್ತಪಾದಗಳು ರುಂಡ ಮುಂಡಗಳು ಶುಂಡ ಬಾಲಗಳು ಬಿದ್ದವು ಸಾವಿರ ತುಂಡಾದವುಗಳು ಪ್ರಳಯ ಕಾಲದೊಳು ಪ್ರಕಂಪ ಮೂಡಿತು ಭೂಮ್ಯಾಕಾಶದಲ್ಲಿ ಅನುಪಮೇಯತಾ ಯುದ್ಧವೆಸಗಿತು ರಾಮ ರಾವಣರಲಿ ಯುದ್ಧವು 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 ರಾಮ ರಾವಣರಲಿ. ಈ ಯುದ್ಧದ ಭೀಷಣ ಹೋರಾಟದಲ್ಲಿ ಶ್ರೀರಾಮನು ರಾವಣನ ಸಾರಥಿಯನ್ನು ಸಂಹರಿಸಿದನು, ರಥವನ್ನು ಮುರಿದನು, ಛತ್ರ ಸಮೇತವಾಗಿ ರಾವಣನ ಮುಕುಟವನ್ನು ಹಾರಿಸಿದನು, ಬಾಣಗಳ ಸುರಿಮಳೆಯಿಂದ ಆತನನ್ನು ಜರ್ಜರಗೊಳಿಸಿದನು. ಪೃಥ್ವಿಯು ಅಲ್ಲೋಲ ಕಲ್ಲೋಲವಾಯಿತು, ಸೂರ್ಯನು ನಿಸ್ತೇಜನಾದನು, ವಾಯುವಿನ ಸಂಚಾರ ಕೂಡ ನಿಂತಿತು. ಭುಜಂಗದಂಥ ಬಾಣವೊಂದನ್ನು ಎಸೆದು ಶ್ರೀರಾಮನು ರಾವಣನ ಮಸ್ತಕವನ್ನು ಹಾರಿಸಿದನು. ರಾವಣ ಗತಪ್ರಾಣನಾಗುತ್ತಾನೆ. ಎಲ್ಲೆಲ್ಲೂ ವಿಜಯ ದುಂದುಭಿ, ಗಂಧರ್ವರು ಜಯಗೀತೆಯನ್ನು ಹಾಡುತ್ತಾರೆ. ಪತಿಯ ದರ್ಶನಕ್ಕಾಗಿ ಉತ್ಸುಕಳಾದ ಸೀತೆ ಶ್ರೀರಾಮಚಂದ್ರನ ಮುಂದೆ ಬಂದು ನಿಂತಾಗ ಶ್ರೀರಾಮಚಂದ್ರ ಅದೆನಿತು ಯತ್ನದಿ ನಿನ್ನ ಕಂಡುದು ಮತ್ತೆ ಲೀನತೆ ಚಾರುತೆ ಸೀತೆ ಲೀನತೆ ಚಾರುತೆ ಸೀತೆ ಮುಗಿದುದು ಭಯಾನಕ ಯುದ್ಧ ದಂಡನೆ ಪಡೆದುದ ಪರಾಧ ಮುಳುಗಿದುದು ಈಗಲೇ ಕ್ರೋಧ ಮುಳುಗಿದುದು ಈಗಲೇ ಕ್ರೋಧ ನಾಮ ನೃಪತಿಗೆ ಉಚಿತವು ಅಲ್ದೆ ಲೀನತೆ ಚಾರುತೆ ಸೀತೆ ಹೀರಲು ರಣದೀರಿಪು ಪ್ರಾಣ ಹೀರಲು ರಣದೀರಿಪು ಪ್ರಾಣ ತೀರಿತು ಆದ ಅಪಮಾನ ಏರುವುದು ಮತ್ತೆ ಸನ್ಮಾನ ಏರುವುದು ಮತ್ತೆ
ते सन्मान तव भाग्यदी अजेयवानररल्ते लीनते ಚಾರುತೆ ಸೀತೆ. ಫಲಿಸಿದವು ಶಬ್ದಗಳು ಪೂರ್ತಿ, ನಿಷ್ಕಲಂಕವಾದುದು ಕೀರ್ತಿ. ಕಂಡೆನ ಪ್ರಿಯಯ ಈ ಮೂರ್ತಿ, ದೈವವಾಮಣಿಸಿಹೇ ಎನ್ನ ಶೌರ್ಯದಿ ಸೀತೆ. ಲೀನತೆ ಚಾರುತೆ ಸೀತೆ. ನಿನಗಾಗಿಯೇ ದಾಟುತ್ತ ಕಡಲ, ಕೃತಾರ್ಥ ವಾನರರ ಕುಲ. ನಿನಗಾಗಿಯೇ ದಾಟುತ್ತ ಕಡಲ, ಕೃತಾರ್ಥ ವಾನರರ ಕುಲ. ಸುಗ್ರೀವಗೆ ಯಶ ಲಭಿಸಿತಲ, ಸುಗ್ರೀವಗೆ ಯಶ ಲಭಿಸಿತಲ. ಸುರಲಲನೆಯರು ಪಾಡುವರು ಮಂಗಲಗೀತೆ. ಲೀನತೆ ಚಾರುತೆ ಸೀತೆ. ಲೀನತೆ ಚಾರುತೆ ಸೀತೆ. ನಿನ್ನಿಂದಲೇ ಜರುಗಿದುದೆಲ್ಲ, ನಿನಗಾಗಿಯೇ ಮಾಡಿದುದಲ್ಲ. ನಾ ತೊಳೆದೆ ಕಲಂಕವನೆಲ್ಲ, ರಘುವಂಶಕ್ಕೆ ಯಶ ಮರಳಿ ದೊರಕಿತು ಅಲ್ತೆ. ಲೀನತೆ ಚಾರುತೆ ಸೀತೆ. ಲೀನತೆ ಚಾರುತೆ ಸೀತೆ. ನೇತ್ರಕ್ಕೆ ಇರೆ ರೋಗದ ಬಾಧೆ, ದೀಪೋತ್ಸವ ಸುಖ ತಾನಹುದೇ. ನೇತ್ರಕ್ಕೆ ಇರೆ ರೋಗದ ಬಾಧೆ, ದೀಪೋತ್ಸವ ಸುಖ ತಾನಹುದೇ. ಅಪಘಾತದ ಶಂಕೆಯಳಿಯದೆ, ಅಪಘಾತದ ಶಂಕೆಯಳಿಯದೆ. ನಿನ್ನೊಳೆದು ವಿಶ್ವಾಸವನಿರಿಸಲಿ ಕಾಂತೆ. ನೀಲತೆ ಚಾರುತೆ ಸೀತೆ. ಲೀನತೆ ಚಾರುತೆ ಸೀತೆ. ಲೀನತೆ ಚಾರುತೆ ಸೀತೆ. ಲೀನತೆ ಚಾರುತೆ ಸೀತೆ.
ರಾವಣನ ಬಂಧನದಲ್ಲಿದ್ದ ನಿಷ್ಪಾಪಿ ಸೀತೆಯ ಪಾತಿವ್ರತ್ಯವನ್ನು ಶ್ರೀರಾಮಚಂದ್ರ ಶಂಕಿಸುತ್ತಾನೆ. ಆದರೆ ಅಗ್ನಿದೇವನು ಸೀತೆಯ ಪಾತಿವ್ರತ್ಯವನ್ನು ಎತ್ತಿ ಹಿಡಿಯುತ್ತಾನೆ. ಸೀತಾರಾಮರು ಒಂದುಗೂಡುತ್ತಾರೆ. ರಾವಣನ ತಮ್ಮ ವಿಭೀಷಣನಿಗೆ ಲಂಕೆಯ ಪಟ್ಟವನ್ನು ಕಟ್ಟಿ ಸೀತಾರಾಮ ಲಕ್ಷ್ಮಣರು ಮರಳಿ ಅಯೋಧ್ಯೆಗೆ ಬರುತ್ತಾರೆ. ಭರತನು ರಾಮನನ್ನು ಬಿಗಿದಪ್ಪಿ ಸ್ವಾಗತಿಸಿ ಆತನಿಗೆ ರಾಜ್ಯವನ್ನು ಮರಳಿ ಒಪ್ಪಿಸುತ್ತಾನೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗುತ್ತದೆ. ಸಾವಿರಾರು ಕಂಠಗಳು ಶ್ರೀರಾಮನಿಗೆ ಜಯ ಜಯಕಾರವನ್ನು ಮಾಡುತ್ತವೆ. त्रिवार जय जयकार राम त्रिवार जय जयकार त्रिवार जय जयकार राम त्रिवार जय जयकार ಪುಷ್ಪಕಯಾನದಲ್ಲಿಂದ ಇಳಿದಿತೋ ಸ್ವರ್ಗ ಸೌಖ್ಯ ಸಾಕಾರ ಸ್ವರ್ಗ ಸೌಖ್ಯ ಸಾಕಾರ त्रिवार जय जयकार राम त्रिवार जय जयकार ಪುಣ್ಯ ಸಲಿಲೆತಾ ನಿನಗೀ ಸರಯು ದೀರ್ಘಾಯುಷ್ಯವ ಚಿಂತಿಪನದಿಯು ಪುಲಕಿತ ಪೃಥ್ವಿಯು ಪುಲಕಿತ ವಾಯು ಪುಲಕಿತ ಪೃಥ್ವಿಯು ಪುಲಕಿತ ವಾಯು ಇಂದು ಅಹಲ್ಯೆಯ ತೆರದಿ ಅಯೋಧ್ಯ ನಗರಿಗಹುದು ಉದ್ಧಾರ ನಗರಿಗಹುದು ಉದ್ಧಾರ त्रिवार जय जयकार राम त्रिवार जय जयकार ಶಿವಚಾಪದ ಪರಿವಿರಹವು ಭಂಗ ಸ್ವಯಂವರದ ತೆರ ಸಮಯದ ರಂಗ ಅಯೋಧ್ಯೆಗೊದಗಿತು ಮಂಗಲ ಸಂಗ ಅಯೋಧ್ಯೆಗೊದಗಿತು ಮಂಗಲ ಸಂಗ ನಿನಗೆ ಸಮರ್ಪಿತ ಆನಂದಾಶ್ರುವಿನಿದೋ ಸ್ನೇಹಮಯ ಹಾರ ಇದೋ ಸ್ನೇಹಮಯ ಹಾರ त्रिवार जय जयकार राम त्रिवार जय जयकार ನಿನ್ನ ನಯನದ ಪಾವನ ಸ್ಪರ್ಶ ನೀಡುವುದೇ ಮಗದು ಉತ್ಸವ ಹರ್ಷ ಮರೆಯಿತು ಮನದಿ ಚತುರ್ದಶ ವರ್ಷ ಸುಸಜ್ಜಬಹುದಿ ತವ ಸಿಂಹಾಸನ ಪ್ರಭೋ ಮಾಡು ಸ್ವೀಕಾರ ಪ್ರಭೋ ಮಾಡು ಸ್ವೀಕಾರ त्रिवार जय जयकार राम त्रिवार जय जयकार ತವ ಶಿರದಲ್ಲಿ ಜಲ ಸಿಂಚನಗೈಯುತೆ ಸಪ್ತ ನದಿಗಳೋ ಪಳೆವೆವು ತೀರ್ಥತೆ ಅಭಿಷಿಕ್ತನು ನೀನೆಂಬುದ ಸಾರುತೆ ದುಮುದುಮಿಸಲಿ ಆ ಮುನಿವಚನಗಳ ಅರ್ಥಯುಕ್ತ ಉಚ್ಚಾರ ಅರ್ಥಯುಕ್ತ ಉಚ್ಚಾರ त्रिवार जय जयकार राम त्रिवार जय जयकार त्रिवार जय जयकार राम त्रिवार जय जयकार ಯೋಗ್ಯ ಸಮಯ ಮಳೆ ಕರೆಯಲಿ ಜಲಧರ ಸಸ್ಯಶಾಲಿನಿ ಧರೆಯು ನಿರಂತರ ಸೇವಾರತ ಜನ ಸ್ವಧರ್ಮ ತತ್ಪರ ಸ್ವಧರ್ಮ ತತ್ಪರ ಮುನಿಗಳ ವಾಂಛಿತ ಶಾಂತಿ ಶಾಂತಿ ಪಡೆಯಲಿನ್ನು ಆಕಾರ ಶ್ರೀರಾಮನು ರಾಜ್ಯವನ್ನಾಳಲು ಆರಂಭಿಸುತ್ತಾನೆ. ಸ್ವರ್ಗವೇ ಭೂಲೋಕಕ್ಕೆ ಇಳಿದು ಬಂದ ಅನುಭವ, ಎಲ್ಲೆಲ್ಲೂ ತೃಪ್ತಿ, ಆನಂದ. ಆದರೆ ವಿಧಿ ನಿಯಮ. ಕ್ಷುದ್ರ ಅಗಸನೊಬ್ಬನ ಅಪವಾದದ ಮಾತಿಗೆ ತಲೆಬಾಗಿದ ರಾಜಾರಾಮ ಸೀತಾ ಪರಿತ್ಯಾಗದ ನಿರ್ಣಯ ಕೈಗೊಳ್ಳುತ್ತಾನೆ.
ಆಗ ಸೀತೆ ತುಂಬು ಗರ್ಭಿಣಿ. ಆಕೆಗೆ ಸಹಜವಾಗಿ ವನವಿಹಾರ ಮಾಡಬೇಕು, ಅರಣ್ಯದ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯಬೇಕು, ಋಷಿ ಪತ್ನಿಯರೊಡನೆ ವಿಹರಿಸಬೇಕು ಎಂಬ ಆಶೆಗಳು ಉದ್ಭವಿಸುತ್ತವೆ. ಮಹಾರಾಣಿ ಸೀತೆಯನ್ನು ವನದಲ್ಲಿ ಬಿಟ್ಟು ಬರುವಂತೆ ರಾಮನು ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ಲಕ್ಷ್ಮಣನಿಗೆ ಉಭಯ ಸಂಕಟ. ಕೊನೆಗೊಮ್ಮೆ ಕಾಡಿನ ಮಧ್ಯದಲ್ಲಿ ಲಕ್ಷ್ಮಣ ಅಣ್ಣನ ಆಣತಿಯನ್ನು ಸೀತೆಗೆ ತಿಳಿಸಿದಾಗ ಸೀತೆ ಬುಡ ಕಡಿದ ಮರದಂತೆ ನೆಲಕ್ಕೆ ಒರಗುತ್ತಾಳೆ. ಶೋಕತಪ್ತಳಾದ ಸೀತೆ ಹೇಳುತ್ತಾಳೆ, ತೆರಳಲೆಲ್ಲಿ ಲಕ್ಷ್ಮಣ? ತೆರಳಲೆಲ್ಲಿ ಲಕ್ಷ್ಮಣ ನಾನಿಂತು, ತೆರಳಲೆಲ್ಲಿ ಲಕ್ಷ್ಮಣ ನಾನಿಂತು, ಪತಿ ಚರಣವದಲ್ಲಿ ದೊರಕೀತು. ತೆರಳಲೆಲ್ಲಿ ಲಕ್ಷ್ಮಣ ನಾನಿಂತು. ಕಠೋರ ಭಾವವು ಕರುಣೆಗೆ ಬಂದಿತು, ಕತ್ತಲೆ ಅರುಣನ ತಾನೇ ತಿಂದಿತು. ಪಾವಕ ವರುಣಗೆ ಸೋಲನು ತಂದಿತು. ಶಾಶ್ವತದ ಮೂಲವೇ ಕತ್ತರಿಸಿತು, ಕತ್ತರಿಸಿತು. ತೆರಳಲೆಲ್ಲಿ ಲಕ್ಷ್ಮಣ ನಾನಿಂತು. ಜನನೀ ಜನಕರ ವ್ಯರ್ಥದಣಿಸಿದೆ, ಕನ್ಯೆಯು ಪತ್ನಿಯೂ ವೃಥಾಯನಿಸಿದೆ. ಕಂಚು ಕನಕವನು ನಾ ಕಡೆಗಣಿಸಿದೆ, ತಪಕ್ಕೆ ತಾ ಸಿದ್ಧಿಯೇ ಬೇಸರಿಸಿತು, ಬೇಸರಿಸಿತು. ತೆರಳಲೆಲ್ಲಿ ಲಕ್ಷ್ಮಣ ನಾನಿಂತು. ಅಗ್ನಿಯದಾಯಿತು ಅಸತ್ಯ ಉಕ್ತಿಯು, ದೇವನ ಎದುರಲಿ ನಾಸ್ತಿಕ ಭಕ್ತಿಯು. ಪತಿವ್ರತೆಯೂ ಇರೇನಾ ಪರಿತ್ಯಕ್ತೆಯು. ಚರಣದೊಳು ಧರಣಿಯೇ ಕಂಪಿಸಿತು, ಕಂಪಿಸಿತು. ತೆರಳಲೆಲ್ಲಿ ಲಕ್ಷ್ಮಣ ನಾನಿಂತು. ತನುವನು ತ್ಯಜಿಸಲು ಅಸುಹಾ ತೊರೆವುದು, ಅವಯವ ಏತಕ್ಕೆ ಭಾರವ ಹೊರುವುದು. ಶ್ರೀ ಭಾಗೀರಥಿ ನನ್ನನು ಕರೆಯುವುದು, ಶ್ರೀ ಭಾಗೀರಥಿ ನನ್ನನು ಕರೆಯುವುದು.
ಅಂತ್ಯಕ್ಷಣಕ್ಕೆ ಎಲ್ಲಿ ತಡೆಯಾಯಿತು, ತೆರಳಲೆಲ್ಲಿ ಲಕ್ಷ್ಮಣ ನಿಂತು. ಮುಗಿದಿತು ಜೀವನ ಮುಗಿದಳು ಸೀತೆ, ಮುಗಿದಿತು ಜೀವನ ಮುಗಿದಳು ಸೀತೆ, ಪುನರ್ಜಾತೆ ನೀನಿಂದೆ ಮಾತೆ, ಬದುಕುವೆ ರಘುಕುಲ ದೀಪವ ಕುರಿತೆ, ಸುಮವುದುರೇ ರೂಪವಿ ಫಲಿಸಿತು, ತೆರಳಲೆಲ್ಲಿ ಲಕ್ಷ್ಮಣ ನಿಂತು. ವಿಜನವನದಲ್ಲಿ ಬದುಕಿ ಕಷ್ಟತರ ವರ್ಧಿಸಲೆಳೆಸುವೆ ಈ ವಂಶಾಂಕುರ, ಸುಖದೊಳು ಬಾಳಲಿ ರಾಜ ರಘುವರ, ಸುಖದೊಳು ಬಾಳಲಿ ರಾಜ ರಘುವರ, ಜಾನಕಿಗೆ ಜನತೆ ಹೊರತಾಯಿತು, ತೆರಳಲೆಲ್ಲಿ ಲಕ್ಷ್ಮಣ ನಿಂತು. ತೆರಳು ಮೈದುನ ನಗರಕ್ಕೆ ದ್ರುತಗತಿ, ತೆರಳು ಮೈದುನ ನಗರಕ್ಕೆ ದ್ರುತಗತಿ, ಶರದಂತೆನ್ನನು ಕೊರೆವುದೋ ಸ್ವರತಿ, ಶರದಂತೆನ್ನನು ಕೊರೆವುದೋ ಸ್ವರತಿ, ರಾಮನಲ್ತು ಪತಿ ಕೇವಲ ನರಪತಿ, ರಾಮನಲ್ತು ಪತಿ ಕೇವಲ ನರಪತಿ, ಬಾರದೆನಗೆ ಮುಂದಕ್ಕೆ ಮಾತು, ಬಾರದೆನಗೆ ಮುಂದಕ್ಕೆ ಮಾತು, ತೆರಳಲೆಲ್ಲಿ ಲಕ್ಷ್ಮಣ ನಿಂತು. ಮಾತೆಯರನು ನಾ ಇದೋ ನಮಿಸುವೆ, ಮಾತೆಯರನು ನಾ ಇದೋ ನಮಿಸುವೆ, ರಘುನಾಥಗೆ ಮಮ ಪ್ರಣಾಮ ಕಳಿಸುವೆ, ನಿನಗಿದೋ ಆಶೀರ್ವಚನವ ಸಲ್ಲಿಸುವೆ, ತುಟಿಗಿನ್ನೂ ನುಡಿಯಲೇ ಬಾರದಾಯಿತು, ತೆರಳಲೆಲ್ಲಿ ಲಕ್ಷ್ಮಣ ನಿಂತು, ಪತಿ ಚರಣವದಲ್ಲಿ ದೊರಕೀತು, ದೊರಕೀತು, ತೆರಳಲೆಲ್ಲಿ ಲಕ್ಷ್ಮಣ ನಿಂತು. ಲಕ್ಷ್ಮಣ
ಅರಣ್ಯದಲ್ಲಿ ಏಕಾಂಗಿಯಾದ ಸೀತೆಯನ್ನು ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮಕ್ಕೆ ಕರೆತರುತ್ತಾರೆ. ಅಲ್ಲಿಯೇ ಸೀತೆಯು ಅವಳಿ ಮಕ್ಕಳಿಗೆ ಜನ್ಮವನ್ನೊಯ್ಯುತ್ತಾಳೆ. ಕುಶ ಹಾಗೂ ಲವರೆಂದು ನಾಮಕರಣ ಮಾಡುತ್ತಾರೆ. ವಾಲ್ಮೀಕಿಯ ಮೇಲ್ವಿಚಾರಣೆಯಲ್ಲಿ ಕುಶ ಲವರು ಸಕಲ ವಿದ್ಯಾ ಪಾರಂಗತರಾಗುತ್ತಾರೆ. ಒಮ್ಮೆ ಮಹರ್ಷಿ ವಿಶ್ವಾಮಿತ್ರರು ತಮ್ಮ ಶಿಷ್ಯರಾದ ಕುಶಲವರನ್ನು ಕರೆದು ಆಜ್ಞಾಪಿಸುತ್ತಾರೆ. ಹೋಗಿ ನಗರಕ್ಕೆ ಶ್ರೀ ರಘುರಾಯನ ಪಾಡಿರಿ ಕುವರರೆ ಶ್ರೀ ರಾಮಾಯಣ. ಹೋಗಿ ನಗರಕ್ಕೆ ಶ್ರೀ ರಘುರಾಯನ ಪಾಡಿರಿ ಕುವರರೆ ಶ್ರೀರಾಮಾಯಣ ಪಾಡಿರಿ ಕುವರರೆ ಶ್ರೀರಾಮಾಯಣ. ಹೋಗಿ ನಗರಕ್ಕೆ ಶ್ರೀ ರಘುರಾಯನ ಪಾಡಿರಿ ಕುವರರೆ ಶ್ರೀರಾಮಾಯಣ ಪಾಡಿರಿ ಕುವರರೆ ಶ್ರೀರಾಮಾಯಣ. ಮುನಿಗಳ ಪಾವನ ಸದನಗಳಿಂದಲೇ ನರಾಧಿಪರ ನಿವಾಸ ಸ್ಥಳದಲ್ಲಿ ಉಪಮಾರ್ಗಗಳಲ್ಲಿ ರಾಜಮಾರ್ಗದಲ್ಲಿ ಪಸರಿಸಲೆಲ್ಲೋ ನಿಮ್ಮಯ ಗಾಯನ ಪಸರಿಸಲೆಲ್ಲೋ ನಿಮ್ಮಯ ಗಾಯನ. ಹೋಗಿ ನಗರಕ್ಕೆ ಶ್ರೀ ರಘುರಾಯನ ಪಾಡಿರಿ ಕುವರರೆ ಶ್ರೀರಾಮಾಯಣ ಪಾಡಿರಿ ಕುವರರೆ ಶ್ರೀರಾಮಾಯಣ. ರಸಮಯ ಮೂಲ ಫಲಂಗಳ ಸೇವಿಸಿ ರಸದ ಸಾರವನು ಸ್ವರದಲ್ಲಿ ತುಂಬಿಸಿ ಸುಸ್ವರ ಮೇಳವ ಸಮ್ಯಕ್ ಭಾವಿಸಿ ಪಾಲಿಸುವುದುಲಯ ತಾಲದ ಬಂಧನ ಪಾಲಿಸುವುದುಲಯ ತಾಲದ ಬಂಧನ. ಹೋಗಿ ನಗರಕ್ಕೆ ಶ್ರೀ ರಘುರಾಯನ ಪಾಡಿರಿ ಕುವರರೆ ಶ್ರೀರಾಮ